ಇಲ್ಲ ಇಲ್ಲ. ಅದೇ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಹೆಚ್ಚೆಚ್ಚು ತೆಗಿತಾ ಇರುವಂತ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನ ಆ ಪಬ್ಲಿಕ್ ಸ್ಕೂಲು ಅಥವಾ ಮ್ಯಾಗ್ನೆಟ್ ಸ್ಕೂಲ್ ಅಂತೆಲ್ಲ ಏನ್ ಕರೀಲಾಗ್ತಿದೆ ಅದರ ಜೊತೆಯಲ್ಲಿ ವಿಲೀನಗೊಳಿಸ್ತಾ ಇರುವಂತಹ ಸಂದರ್ಭದೊಳಗಡೆ ಆ, ಕರ್ನಾಟಕದಲ್ಲಿ ಸಹಜವಾಗಿ ಅದರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ಬರ್ತಾ ಇದೆ. ಆ, ಇದು ಆಗ್ತಿದ್ದ ಸಂದರ್ಭದಲ್ಲಿ ಆ, ನನ್ನ ಒಂದು ಸಣ್ಣ ಸಂದರ್ಶನ ಈ ದಿನ .com ಡಿಜಿಟಲ್ ಮಾಧ್ಯಮ ಸಂಸ್ಥೆಯಲ್ಲಿ ಪ್ರಸಾರ ಆಯಿತು. ಅದು ಪ್ರಸಾರ ಆದಮೇಲೆ ಒಬ್ಬರು ನನಗೆ ತುಂಬಾ ತುಂಬಾ ಖಾರವಾದಂಥ ಮೆಸೇಜನ್ನು ಕಳಿಸಿದ್ರು. ಅಂದರೆ ನೀವು ಕನ್ನಡ ಮೀಡಿಯಂ ಶಾಲೆಗಳನ್ನ ಆ, ಯಾವ ರೀತಿಯಲ್ಲಿ ಬೆಂಬಲಿಸಬೇಕು ಅದನ್ನು ಬೆಂಬಲಿಸ್ತಾ ಇಲ್ಲ. ಅದು ಅವರ ಪ್ರಧಾನವಾದಂಥ ಒತ್ತಾಗಿತ್ತು. ಅದ್ರ ಜೊತೆಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ನೀವು ಬೆಂಬಲಿಸೋ ರೀತಿ ಒಳಗಡೆ ಮಾತಾಡಿದ್ದೀರಾ ಆ, ಅನ್ನೋ ರೀತಿ ಒಳಗಡೆ ತುಂಬ ಖಾರವಾಗಿ ನನಗೆ ಆ ಒಂದು ಮಾತುಗಳ ನಲ್ಲಿದ್ದಂಥ ಆ, ಆ ವ್ಯಗ್ರತೆ ಏನಿತ್ತು ಅದು ಸ್ವಲ್ಪ ಆಶ್ಚರ್ಯವನ್ನೇ ಉಂಟು ಮಾಡಿತು. ಆ, ಮತ್ತು ಹಾಗಾಗಿ ಇದರ ಬಗ್ಗೆ ಮತ್ತೆ ಯಾವಾಗಾದರೂ ಆ, ವಿವರವಾಗಿ ಮಾತನಾಡುವಂಥ ಅವಕಾಶ ಸಿಕ್ಕರೆ ಮಾತಾಡಬೇಕು ಅಂತಾನೆ ನಾನು ಅನ್ಕೊಳ್ತಾ ಇದ್ದೆ. ಸೊ ಈಗ ಜಾಗೃತ ಕರ್ನಾಟಕದ ಪ್ರತಿ 15 ದಿನಕ್ಕೊಂದ್ಸರಿ ನಡೆಯುವಂಥ ಚರ್ಚೆನಲ್ಲೇ ಮಾತಾಡ್ಬೋದು ಅಂತ ಆ, ಗೆಳೆಯರಾದಂಥ ರಾಜಶೇಖರ್ ಅಕ್ಕಿ ಅವರು ಹೇಳಿದ್ರಿಂದಾಗಿ ಇಲ್ಲೇನೆ ಇದನ್ನ ಮಾತಾಡ್ತಾ ಇದ್ವಿ. ಆದರೆ ಯಾವ ಹಿನ್ನೆಲೆಯಲ್ಲಿ ಈ ಚರ್ಚೆ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಂದರೆ ಕರ್ನಾಟಕದಲ್ಲಿ ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಾದಂಥ ಮಕ್ಕಳ ಸಂಖ್ಯೆ ಖಾಸಗಿ ಶಾಲೆಗಳಿಗೆ ದಾಖಲಾದಂಥ ಮಕ್ಕಳ ಸಂಖ್ಯೆಗಿಂತ 1,68,132 ಕಡಿಮೆ ಇದೆ. ಅಂದರೆ ಸುಮಾರು 1,68,000 ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಇದೇನು ಹೊಸದಲ್ಲ ಅಂತ ನಮಗೆಲ್ಲ ಗೊತ್ತಿದೆ. 2015-16ರಿಂದ ನಾವು ನೋಡಿದ್ರೆ ಆಗ ಸರ್ಕಾರಿ ಶಾಲೆಗಳಲ್ಲಿ 47 ಲಕ್ಷ ಮಕ್ಕಳು ಇರ್ತಾ ಇದ್ರು. ಈಗ 38.2 ಲಕ್ಷ ಜನ 2025-26ರಲ್ಲಿ ಇದ್ದಾರೆ. ಅಂದ್ರೆ ಒಟ್ಟಾರೆ ಸರ್ಕಾರಿ ಶಾಲೆಗಳಿಗೆ ಸೇರ್ತಕ್ಕಂಥ ಮಕ್ಕಳ ಪ್ರಮಾಣ ಗಣನೀಯವಾಗಿ ಇಳಿತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಇನ್ನು ಹಲವಾರು ಅಂಕಿಅಂಶಗಳನ್ನ ನಾನು ಕೊಡ್ಬೋದು. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಒಟ್ಟು ಸೇರ್ತಾ ಇರ್ತಕ್ಕಂಥ ಮಕ್ಕಳ ಪ್ರಮಾಣ ಅದು ಇಡೀ ರಾಜ್ಯದಲ್ಲಿ 40% ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿದ್ದಾರೆ. 48% ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿದ್ದಾರೆ. ಇನ್ನು ಉಳಿದವರು ಎಲ್ಲಿದ್ದಾರೆ ಅಂತ ನೀವು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳು ಮತ್ತು ಇನ್ನಿತರ ಶಾಲೆಗಳಲ್ಲಿ ಇದ್ದಾರೆ. ಸೊ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚು ಸೇರ್ತಾ ಇಲ್ಲ, ಅವ್ರ ಎನ್ರೋಲ್ಮೆಂಟು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅಂತ. ಅದರ ಅರ್ಥ ಹಾಗಾದ್ರೆ ಇನ್ನೂ ಎಷ್ಟೋ ಮಕ್ಕಳು ಅವರು ಶಾಲೆಯಿಂದ ಹೊರಗಿರ್ಬೋದಾ ಅಂತ ನೀವು ನೋಡಿದ್ರೆ ಹಂಗೂ ಇಲ್ಲ. ಶಾಲೆಯ ಒಳಗಿರುವಂಥವ್ರ ಸಂಖ್ಯೆ ಇವತ್ತು ಲೋವರ್ ಪ್ರೈಮರಿನಲ್ಲಿ ಆ, ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಹಂತದಲ್ಲಿ 98.65% ಮಕ್ಕಳು ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳಲ್ಲಿ 98.65% ಮಕ್ಕಳು ಆ ವಯಸ್ಸಿನವರು ಅವರು ಶಾಲೆಯಲ್ಲಿದ್ದಾರೆ. ಇದನ್ನ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರೀತಾರೆ. ಈ ಪ್ರಮಾಣದಲ್ಲಿ ಮಕ್ಕಳು ದಾಖಲಾಗಿದ್ದಾರೆ. ಅಪ್ಪರ್ ಪ್ರೈಮರಿ ಲೆವೆಲ್ ಅಲ್ಲಿ ನೀವು ತೆಗೆದುಕೊಂಡ್ರೆ ಅದು ಇನ್ನೂ ಜಾಸ್ತಿ ಇದೆ. 99.79% ಅಷ್ಟು ಮಕ್ಕಳು ಶಾಲೆಯಲ್ಲಿದ್ದಾರೆ. ಹೈಸ್ಕೂಲಿನಲ್ಲಿ 96.08% ಅಷ್ಟು ಮಕ್ಕಳು ಹೈಸ್ಕೂಲಲ್ಲಿದ್ದಾರೆ. ಒಂದು ಮಗು ಕೂಡ ಶಾಲೆಯಿಂದ ಹೊರ ಇರಬಾರ್ದು ಅನ್ನುವಂಥ ಒಂದು ಆಶಯನೇ ನಮ್ಗೆ ಇರಬೇಕು. ಆದರೆ ಈ ನಂಬರ್ಸ್ ಏನಿದೆ ಈ ಪ್ರಮಾಣದಲ್ಲಿ ಮಕ್ಕಳು ಶಾಲೆ ಸೇರ್ತಾ ಇದ್ದಾರೆ, ಶಾಲೆ ಸೇರ್ತಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಆ, ಪೋಷಕರು ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಹೋಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನನ್ನ ಏನು ತೆಗಿಬಹುದು, ಇದಕ್ಕೆ ಒಂದು ಉತ್ತರ ಆಗುತ್ತೆ. ಅಂದ್ರೆ ಮಕ್ಕಳಿದ್ದಾರೆ, ಮಕ್ಕಳು ಶಾಲೆಗೆ ಸೇರ್ತಿದ್ದಾರೆ, ಆದರೆ ಅವರು ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ, ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಇದು ಹೆಚ್ಚೆಚ್ಚು ಹೆಚ್ಚೆಚ್ಚು ಆಗ್ತಾ ಇದೆ ಅಂತಂದ್ರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ತೀವ್ರವಾಗಿ ಕುಸಿದಿದೆ. ಈ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೆ ಸರ್ಕಾರದ ಪ್ರಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಹಾಯ ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದೇ ವಿಚಾರಕ್ಕೆ ಕಾಳಜಿ ಇರತಕ್ಕಂಥವ್ರು, ಅಂದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇರತಕ್ಕಂಥವ್ರು, ಸರ್ಕಾರಿ ಶಾಲಾ ವ್ಯವಸ್ಥೆ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಹಲವಾರು ಜನ ಇಲ್ಲ, ಇದು ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನ ಇನ್ನಷ್ಟು ಹಾಳುಗೆಡವತಕ್ಕಂಥ ಮತ್ತು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿಸ್ತಕ್ಕಂಥ ಒಂದು ಮೂವ್ ಇದು, ಒಂದು ಕ್ರಮ ಇದು ಅಂತ ಅವ್ರ ವಾದ ಇದೆ.
ಕಾಳಜಿ ಮುಂದೆ ಇಟ್ಟು ಹೇಳ್ತಾ ಇರ್ತಕ್ಕಂಥದ್ದು ಎರಡೂ ಕೂಡ ಒಂದೇ. ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮು ಮಕ್ಕಳು ಶಾಲೆಗೆ ಹೋಗ್ತಿದ್ರು ಕೂಡ ಸರ್ಕಾರಿ ಶಾಲೆ ವ್ಯವಸ್ಥೆಗೆ ಕಡಿಮೆ ಬರ್ತಿದ್ದಾರೆ. ಅದರ ಅರ್ಥ ಎಲ್ಲರೂ ಕೂಡ ಬಹಳ ಬೇಕಾದಷ್ಟು ಹಣ ಕಾಸು ಇದ್ದಂಥವ್ರು ಮಾತ್ರ ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಿದ್ದಾರೆ ಅಂತಿಲ್ಲ. ಶಿಕ್ಷಣದ ಬಗೆಗಿನ ಒಂದು ಏನು ಅರಿವು ಮತ್ತು ಅದರ ಅಗತ್ಯದ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿದೆ. ಅದನ್ನು ಜನ ಫೀಲ್ ಮಾಡ್ತಿದ್ದಾರೆ ಮತ್ತು ಹಾಗಾಗಿನೇ ಮಕ್ಕಳನ್ನ ಹೆಚ್ಚು ಶಾಲೆಗೆ ಕಳಿಸ್ತಿದ್ದಾರೆ. ಆದ್ರೆ ಅದಕ್ಕಾಗಿ ಅವ್ರು ಸಾಲ ಕೂಡ ಮಾಡ್ತಾ ಇರ್ಬೋದು. ತುಂಬಾ ಜನ ಕಷ್ಟಪಡ್ತಾ ಇರ್ಬೋದು ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸೋದಕ್ಕೋಸ್ಕರ. ಸೊ ಇದರ ಬಗ್ಗೆ ಈ ಪ್ರಾಬ್ಲಮ್ ಏನಿದೆ, ಈ ಪ್ರಾಬ್ಲಮ್ಮನ್ನೇ ಮುಂದೆ ಮಾಡಿ ಸರ್ಕಾರ ಒಂದು ಪರಿಹಾರ ಹೇಳ್ತಾ ಇದೆ. ಮತ್ತು ಅದನ್ನು ವಿರೋಧಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನ ಅಥವಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ವಿರೋಧ ಅನ್ನೋದು ಕಡಿಮೆ ಇದೆ. ಅದರ ಜೊತೆಗೆ ಉಳಿದ ಶಾಲೆಗಳನ್ನ ವಿಲೀನ ಮಾಡ್ತಕ್ಕಂಥದ್ದು ಏನಿದೆ, ಇದರ ಬಗ್ಗೆ ಸಿಕ್ಕಾಪಟ್ಟೆ ಒಂದು ವಿರೋಧ ಇದೆ. ಈಗ ಪ್ರಶ್ನೆ, ನಾನು ಇದನ್ನು ಮಾತಾಡ್ತಾ ಇದ್ದೀನಿ, ನಾನೊಬ್ಬ ಆಕ್ಟಿವಿಸ್ಟು, ನಾನೊಬ್ಬ ವೈದ್ಯ ಕೂಡ, ನಾನು ಮೆಡಿಕಲ್ ಪ್ರಾಕ್ಟೀಸು ಮಾಡ್ತೀನಿ, ಮೀಡಿಯಾ ರಿಲೇಟೆಡ್ ವರ್ಕಲ್ಲಿದ್ದೀನಿ. ನನ್ನ ಲೋಕಸ್ ಸ್ಟ್ಯಾಂಡಿ ಏನು ಅಂತ ನಾನು ಫಸ್ಟ್ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಲೋಕಸ್ ಸ್ಟ್ಯಾಂಡಿ ಅಂದ್ರೆ ಏನು, ಇದನ್ನ ಮಾತಾಡೋದಕ್ಕೆ ನನ್ನ ಯೋಗ್ಯತೆ ಏನು ಅಂತ. ರಾಜಶೇಖರ್ ಅಕ್ಕಿ ಅವರು ಹೇಳಿದ ಹಾಗೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಸ್ಲಮ್ ಜನರ ನಡುವಿನಲ್ಲಿ ಹೆಚ್ಚು ಕೆಲಸ ಮಾಡಿದೆ ಬಹಳ ದೀರ್ಘಾವಧಿಯಲ್ಲಿ. ಆಗ ಆ ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಒಂದು ಹಳ್ಳಿಯಿಂದ ಬಂದವನು, ಸರ್ಕಾರಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಓದ್ದವನು ಮತ್ತು ಹಳ್ಳಿನಲ್ಲಿ ಸಾಕಷ್ಟು ಕಾಲ ಮಂಡ್ಯದಲ್ಲಿ ಇದ್ದಾಗಲೂ ಕೂಡ ನಾನಿದ್ದೆ. ಸೊ ಈ ಸಂದರ್ಭದಲ್ಲಿ ಶಿಕ್ಷಣದ ವಿಚಾರ ಏನಿದೆ, ಇದು ಬಹಳ ಗಂಭೀರವಾದಂಥ ವಿಚಾರ. ಅದರಲ್ಲೂ ಸರ್ಕಾರಿ ಶಾಲಾ ವ್ಯವಸ್ಥೆ ಕುಸಿತಾ ಇರೋದು ಅಂತ ಹೇಳಿ ಆಲ್ ಇಂಡಿಯಾ ಫೋರಂ ಫಾರ್ ರೈಟ್ ಟು ಎಜುಕೇಶನ್ ಅನ್ನುವಂಥ ಒಂದು ಅಖಿಲ ಭಾರತ ವೇದಿಕೆಯ ಜೊತೆ ಸಂಪರ್ಕಕ್ಕೆ ಬಂದ ಮೇಲೆ ನಾವು ಕರ್ನಾಟಕದಲ್ಲಿ ಸಮಾನ ಶಿಕ್ಷಣಕ್ಕಾಗಿ ಜನ ಆಂದೋಲನ ಅಂತ ಅದರ ವತಿಯಿಂದ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ ನಾನು ಇಲ್ಲಿ ಮಾತಾಡ್ತಾ ಇರೋದು ನಾನು ಸಮಾನ ಶಿಕ್ಷಣಕ್ಕಾಗಿ ಜನ ಆಂದೋಲನ ಪ್ರತಿನಿಧಿಸಿ ಅಲ್ಲ. ಅದನ್ನು ಕೂಡ ನಾನು ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಇದನ್ನ ಮಾಡ್ತಾ ನಮಗೆ ಈ ಸರ್ಕಾರಿ ಶಾಲೆಗಳನ್ನ ಮಿಕ್ಕ ಶಾಲೆಗಳ ಜೊತೆಗೆ ವಿಲೀನ ಮಾಡೋದು, 5ಕ್ಕಿಂತ ಕಡಿಮೆ ಇರುವಂತ ಮಕ್ಕಳದು, 10ಕ್ಕಿಂತ ಕಡಿಮೆ ಇರುವಂತ ಮಕ್ಕಳದು ಶಾಲೆಗಳನ್ನ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಶಾಲೆಗಳ ಜೊತೆಗೆ ವಿಲೀನ ಮಾಡೋದ್ರ ಬಗ್ಗೆ ನಮಗೆ ತೀವ್ರವಾದಂಥ ವಿರೋಧ ಇತ್ತು. ಯಾವ ಪ್ರಮಾಣದ ವಿರೋಧ ಇತ್ತು ಅಂತಂದ್ರೆ 2011ರ ಅಕ್ಟೋಬರ್ ಕಡೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಅವಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು, ಅವರು ಈ ಶಾಲಾ ವಿಲೀನದ ಬಗ್ಗೆ ಹೇಳಿದ್ದಕ್ಕೆ ನಮ್ಗೆ ತುಂಬಾ ಸಿಟ್ಟು ಬಂತು. 2011ರ ನವೆಂಬರ್ 1ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳು ಕೊಡೋಕೆ ಅಂತ ಎದ್ದ ಸಂದರ್ಭದಲ್ಲಿ ನಾವು ಆ ಕಲಾಕ್ಷೇತ್ರದ ಆಡಿಯನ್ಸ್ನಲ್ಲಿ ಅಲ್ಲಲ್ಲಿ ಕೂತಂತವರು, ಬಹುಶಃ 18 ಜನ ಅಂತ ಕಾಣುತ್ತೆ, ಅರೆಸ್ಟ್ ಆದವರು, ಮಿಕ್ಕವರು ಅರೆಸ್ಟ್ ಆಗಿಲ್ಲ. ನಾವು ಎದ್ದು ನಿಂತು ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆ ಮಾಡಿದ್ವಿ. ಸೊ ನಮ್ಮನ್ನ 2 ದಿನ ಜೈಲಲ್ಲಿ ಇಟ್ಟರು. ಸಾಮಾನ್ಯ ಈ ಥರ ಪ್ರೊಟೆಸ್ಟ್ ಮಾಡಿದವ್ರನ್ನ ವಾಪಸ್ಸು ಬಿಟ್ಬಿಡ್ತಾರೆ, ನಮ್ಮನ್ನ ವಾಪಸ್ ಬಿಡಲಿಲ್ಲ. ಮ್ಯಾಜಿಸ್ಟ್ರೇಟ್ ಮುಂದೆ ರಾತ್ರಿ ಪ್ರೊಡ್ಯೂಸ್ ಮಾಡಿ ಜೈಲಲ್ಲಿ ಇಟ್ಟಿದ್ರು. ನಾವು 2 ದಿನ ಪರಪ್ಪನಗರದ ಜೈಲಲ್ಲಿ ಇರಬೇಕಾಗಿ ಬಂತು. ಇದಾದ್ಮೇಲೆ ನಮಗೆ ಈ ಶಿಕ್ಷಣದ ಆಂದೋಲನದ ಇದರಲ್ಲಿ ಭಾಗವಹಿಸ್ತಾ ನಮ್ಗೇನು ಅನಿಸ್ತಂದ್ರೆ, ಇದು ಎಲ್ಲರಿಗೂ ಬೇಕಾಗಿರೋದು. ಮಕ್ಕಳು ಹೆತ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಶಿಕ್ಷಣದ ಗುಣಮಟ್ಟದ ಬಗ್ಗೆನೂ ಕೂಡ ಈಗ ಕಾಳಜಿ ಜಾಸ್ತಿ ಆಗ್ತಿದೆ. ಸರ್ಕಾರಿ ಶಾಲಾ ವ್ಯವಸ್ಥೆ ಕುಸಿತಾ ಇದೆ. ನಾವು ಅವಾಗ ಸ್ವಲ್ಪ ಹೆಚ್ಚು ಕನ್ನಡ ಮೀಡಿಯಂ ಜೊತೆಗೆ ಒಲವಿದ್ದಂಥವ್ರು ಕೂಡ ಮತ್ತೆ ಇದನ್ನ ಹೇಗೆ ಮತ್ತೆ ಸರಿ ಮಾಡಿ, ಇದಕ್ಕೆ ಒಂದು ಆಂದೋಲನ ನಡೀಬೇಕು, ಸರ್ಕಾರ ಇದನ್ನ ಸರಿ ಮಾಡುತ್ತೆ ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಈ ಸರ್ಕಾರಿ ಶಾಲಾ ವ್ಯವಸ್ಥೆ ಅದರ ಗುಣಮಟ್ಟ ಕುಸಿತಾ ಇರೋದೇನೆ ಅದು ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥ ಕ್ರಮಗಳಿಂದ. ಹೀಗಿದ್ಮೇಲೆ ಇದಕ್ಕೊಂದು ಆಂದೋಲನ ಮಾಡಬೇಕು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಆಂದೋಲನಕ್ಕೆ ಬರೋ ಜನ ಯಾರು? ನಾವು ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸ್ತಾ ಇರ್ಬೇಕಾದ್ರೆ ಅಸಂಘಟಿತ ಕಾರ್ಮಿಕರೇ ತಮ್ಮ ಕೂಲಿ ಹೆಚ್ಚಳಕ್ಕೆ, ತಮ್ಮ ಕೆಲಸದ ಭದ್ರತೆಗೆ, ಬೇರೆ ಬೇರೆ ವಿಚಾರಕ್ಕೆ ಅವ್ರು ಹೋರಾಟಕ್ಕೆ ಬರ್ತಾರೆ. 1 ದಿನ, 2 ದಿನ, 3 ದಿನ, 5, 10, 15 ದಿನ ನಾವು ಧರಣಿ ಮಾಡ್ಬೋದು, ಸತ್ಯಾಗ್ರಹ ಮಾಡ್ಬೋದು. ಈ ಸರ್ಕಾರಿ ಶಾಲಾ ವ್ಯವಸ್ಥೆಗೆ ಪೇರೆಂಟ್ಸ್ ಬರ್ಬೇಕಲ್ಲ. ಮಕ್ಕಳು ಬಿಡಿ, ಬಹಳ ಚಿಕ್ಕ ಮಕ್ಕಳು ಅವ್ರ ಹೋರಾಟಕ್ಕೆ ಬರ್ತಾರೆ ಅಂತ ಇಲ್ಲ. ಇಲ್ಲದೇ ಈ ಸರ್ಕಾರದ ಮೇಲೆ ಒತ್ತಡ ಹೇರೋದು ಹೆಂಗೆ ಅಂತೇಳಿ ನಾವು ಆಲ್ ಇಂಡಿಯಾ ಫೋರಂ ಫಾರ್ ರೈಟ್ ಟು ಎಜುಕೇಶನ್ ಅಲ್ಲೂ ಕೂಡ ಈ ವಿಚಾರ ಚರ್ಚೆ ಮಾಡಿ ನಾವ್ ಹಿಂಗ್ ಅನ್ಕೊಂಡ್ವಿ, ಒಂದು ಶಾಲಾ ವ್ಯವಸ್ಥೆಯ ಸುತ್ತ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ಬೇಕು, ಒಂದು ಸಮುದಾಯ ಬಿಲ್ಡ್ ಆಗ್ಬೇಕು. ಅಂದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತ ಇರತಕ್ಕಂಥವ್ರದ್ದು ಒಂದು ಸಮುದಾಯ ಅಂತಂದ್ರೆ ಆ ಶಾಲೆಯ ಶಿಕ್ಷಕರು, ಆ ಶಾಲೆಯ SDMC ಅಥವಾ ಪೋಷಕರು, ಆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ಯಾಕಂದ್ರೆ ಅವ್ರಿಗೊಂದು ನಾಸ್ಟಾಲ್ಜಿಯಾ ಇರುತ್ತೆ ಆ ಶಾಲೆಯ ಸುತ್ತ, ಆ ಶಾಲೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಇರುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಓದಂಥವ್ರು ಬಹಳ ಜನ ಬೇರೆ ಬೇರೆ
ದೊಡ್ಡ ದೊಡ್ಡ ಆ, ಹುದ್ದೆಗಳಲ್ಲಿ ಇದ್ದು ಅವರು ಇದಕ್ಕೋಸ್ಕರ ಹಣ ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತವರು ತುಂಬಾ ಜನ ಈ ರೀತಿ ಕೆಲಸ ಕರ್ನಾಟಕದಾದ್ಯಂತ ನಡೀತಿದೆ. ನಾವು ಆ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ನಾವು ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಆ ಶಾಲೆಯ ಸುತ್ತಾನೇ ಈಗಾಗಲೇ ಕೆಲಸ ಮಾಡ್ತಿರ್ಬೋದಾದವ್ರನ್ನ ಅಥವಾ ಮಾಡ್ಬೋದಾದವ್ರನ್ನ ಒಗ್ಗೂಡಿಸಿ ನಾವು ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋದಕ್ಕೋಸ್ಕರ ಪೇರೆಂಟ್ಸ್ಗೆ, ಪೋಷಕರಿಗೆ ಅದ್ರ ಜೊತೆಯಲ್ಲಿ ಒಂದು ಒಡನಾಟ ಬೆಳೆಯೋ ರೀತಿಯಲ್ಲಿ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ವಿ. ನಮಗೆ ಆಶ್ಚರ್ಯವಾಗುವ ರೀತಿ ಒಳಗಡೆ ಅದಕ್ಕೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬಂತು. ಮಳವಳ್ಳಿ ತಾಲೂಕಿನ ಮಾದಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಆ ಶಾಲೆಯ ಹಿರಿಯ ವಿದ್ಯಾರ್ಥಿ ಭೂಮಿಗೌಡರು ಮತ್ತು ಆ ಶಾಲೆಯ ಆ ಊರಿನ ಹಲವಾರು ಜನ ಸೇರಿ ಮಾಡಿದ ಪ್ರಯತ್ನದಿಂದ ಬಹುಶಃ 18 ಮಕ್ಕಳಿದ್ದ ಕಡೆಯಲ್ಲಿ 80, 90, 100 ದಾಟ್ತು ಅಂತ ಅನ್ಸುತ್ತೆ. KR ಪೇಟೆ ಟೌನ್ನಲ್ಲಿ 118 ಮಕ್ಕಳು ಇದ್ರು ಅಂತ ಅನ್ಸುತ್ತೆ. ಅಲ್ಲಿ ಆ ಊರಿನಲ್ಲಿ 600-700 ಜನ ಕ್ಕೆ ಹೀಗಿತ್ತು ಮಕ್ಕಳ ಸಂಖ್ಯೆ. ಹಾಗೇನೆ ಚಿಕ್ಕನಾಯಕನಹಳ್ಳಿಲಿ ಈ ಪ್ರಯತ್ನ ಮಾಡಿದಂಥವ್ರು ಈ ಸಭೆಯಲ್ಲಿ ಇದ್ದಾರೆ. ಮೊದಲೇ ನಾನು ನೋಡಿದೆ, ಇಂದ್ರಮ್ಮ ಮೇಡಮ್ ಇಲ್ಲಿ ಇರೋದು ಕಾಣಿಸ್ತು. ಇವರೆಲ್ಲರ ಪ್ರಯತ್ನದಿಂದಾಗಿ ಇದು ಚೆನ್ನಾಗಾಯ್ತು. ಮತ್ತು ಚಿಕ್ಕನಾಯಕನಹಳ್ಳಿಲಿ ಪ್ರಯತ್ನ ನಡೆಯೋ ಹೊತ್ತಿಗೆ ಮಕ್ಕಳ ಮನೆ ಅಂತ ಒಂದು ಕಾನ್ಸೆಪ್ಟ್ ಶುರು ಆಯಿತು. ಅಂದರೆ LKG UKGಗೆ ಖಾಸಗಿಗೆ ಸೇರ್ಬಿಡುವಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದಿಲ್ಲ. ಹಾಗಾಗಿ ಇಲ್ಲೇನೆ ಒಂದು ಮಕ್ಕಳ ಮನೆ ಶುರು ಮಾಡಬೇಕು ಅಂತ ಅದಕ್ಕೆ ಅನುಮತಿ ಸಿಕ್ತು ನಮಗೆ ಅಲ್ಲಲ್ಲಿ. ಈ ಪ್ರಯತ್ನ ನಡೀತು, ಬಹಳ ಯಶಸ್ವಿಯಾಗಿ ಇದು ನಡೀತು. ಇದು ನಡೀತಿರೋ ಸಂದರ್ಭದಲ್ಲಿ ಸರ್ಕಾರ ಬದಲಾಗಿತ್ತು ಮತ್ತು ಅವತ್ತಿನ ಶಿಕ್ಷಣ ಸಚಿವರಾಗಿದ್ದಂಥ ಕಿಮ್ಮನೆ ರತ್ನಾಕರ್ ಅವ್ರನ್ನೂ ಕೂಡ ನಾವು ಶಾಸಕರ ಭವನದಲ್ಲಿ ನಡೆದಂಥ ಒಂದು ದುಂಡು ಮೇಜಿನ ಸಭೆಗೆ ಕರೆದ್ವಿ. ಅವ್ರು ಬಂದರು, ನಮ್ಮ ಕಾಳಜಿಗಳನ್ನ ಕೇಳಿಸ್ಕೊಂಡ್ರು. ಅದಾದ್ಮೇಲೆ ನಿಮ್ಮ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ ಅಂತ ಬಂದು ನಮ್ಗೆ ಹೇಳಿದ್ರು, ನೋಡಿ ನಾವು ಈ ಶಾಲೆಗಳನ್ನ ಪಂಚಾಯತಿನಲ್ಲಿ 1 ಅಥವಾ 2 ಶಾಲೆಗಳನ್ನ ಗುರುತಿಸ್ತೀವಿ, ಅಲ್ಲಿ ಎಲ್ಲ ಸವಲತ್ತನ್ನ ಕೊಡ್ತೀವಿ ಮತ್ತು ವೆಹಿಕಲ್, ಇವಾಗ ವಾಹನದ ಬಗ್ಗೆ ಏನು ಚರ್ಚೆ ನಡೀತಿದೆ, ಆ ವಾಹನಗಳನ್ನ ನಾವು ಕೊಡ್ತೀವಿ, ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೆ ಉಚಿತ ವ್ಯವಸ್ಥೆ ಮಾಡ್ತೀವಿ ಮತ್ತು ನಿಮ್ಮಂಥವ್ರು ಈ ವಿಲೀನಕ್ಕೆ ವಿರೋಧ ಮಾಡಬಾರ್ದು ಅಂತ ಹೇಳಿದ್ರು. ನಾವು ತುಂಡವಾಗಿ ಅವ್ರ ಮಾತನ್ನು ಖಂಡಿಸಿದ್ವಿ. ಅವರು ಕೇಳಿಸ್ಕೊಳ್ಳುವಂತ ಒಂದು ತಾಳ್ಮೆ ಇತ್ತು ಅವ್ರಿಗೆ ಮತ್ತು ಅವರು ನಮ್ಮನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಆಗ್ಲಿಲ್ಲ ಅವ್ರಿಗೆ. ನಾವು ಬಹಳ ಬಲವಾಗಿ ಇಂಥ ಒಂದು ಕ್ರಮ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಕೊಡಲ್ಲ ಅಂತ ನಮ್ದು ಅಭಿಪ್ರಾಯ. ಇದನ್ನ ಸರಿ ಮಾಡೋದಿಲ್ಲ ಸರ್ಕಾರ, ಇರುವಂತ ಶಾಲೆಗಳನ್ನ ಸರಿ ಮಾಡಬೇಕು. ಸರಿ, ಹೇಗೆ ಸರಿ ಮಾಡಬೇಕು ಅಂತ ಅವ್ರು ಕೇಳಿದ್ರು. ಮೊದಲನೇದು, ಇಷ್ಟೊತ್ತಿಗೆ ನಮಗೆ ಇಂಗ್ಲಿಷ್ ಮಾಧ್ಯಮದ ವಿಚಾರದ ಬಗ್ಗೆ ನಮ್ಮ ನಿಲುವು ಬದಲಾಗಿತ್ತು. ಅಂದ್ರೆ ನಮ್ಮ ನಿಲುವು ಮತ್ತು ಈಗಲೂ ಕೂಡ ನನ್ನ ನಿಲುವು ಮಾತೃಭಾಷಾ ಶಿಕ್ಷಣ ಮಾಧ್ಯಮನೇ ಇರಬೇಕು, ಎಲ್ಲರಿಗೂ ಇರಬೇಕು ಮತ್ತು ಕನ್ನಡದ ಕಿಟಕಿಯಿಂದ ಇಡೀ ಜಗತ್ತಿನ ಎಲ್ಲ ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಮತ್ತು ಎಲ್ಲರೂ ಅದೇ ಭಾಷೆಯಲ್ಲಿ ಓದೋ ಹಾಗೆ ಇರಬೇಕು ಮತ್ತು ಕನ್ನಡದಲ್ಲಿ ಓದಿದವರಿಗೆ ಅವರ ಬದುಕನ್ನು ಅತ್ಯುತ್ತಮವಾಗಿ ಕಟ್ಟಿಕೊಳ್ಳುವಂತ ಅವಕಾಶ ಇರಬೇಕು. ಬಟ್ ಆ ಥರ ವಾಸ್ತವದಲ್ಲಿ ಇಲ್ಲ. ವಾಸ್ತವದಲ್ಲಿ ಏನಾಗ್ತಿದೆ, ವಾಸ್ತವದಲ್ಲಿ ಇಂಗ್ಲಿಷ್ ಮಾಧ್ಯಮ ಒಂದು ಪವರ್ನ ಸಂಕೇತವಾಗಿದೆ. ಹಾಗಾಗಿ ಎಲ್ಲರೂ ಇಂಗ್ಲಿಷ್ ಮಾಧ್ಯಮಕ್ಕೆ ಕಲಿಸ್ಬೇಕು ಅಂತ ಪೇರೆಂಟ್ಸು ಬಯಸಿದರೆ, ಅದು ಪೇರೆಂಟ್ಸ್ಗೆ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಇರುವ ವ್ಯಾಮೋಹ ಅಂತ ಕೆಲವರು ಕರೀತಾರೆ. ಅದು ವ್ಯಾಮೋಹ ಅಲ್ಲ, ಅದು ಒಂದು ರಿಯಾಲಿಟಿ ಆಗಿದೆ. ನಮ್ಮ ನೀತಿನೇ ಹಾಗಿದ್ಬಿಟ್ಟಿದ್ರೆ ಇಡೀ, ಯಾಕಂದ್ರೆ ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತ ಎಷ್ಟೋ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಇರುವಂತ ಜಗತ್ತಿನ ಎಷ್ಟೋ ದೇಶಗಳಲ್ಲಿ ಅಲ್ಲಿನ ಮಾತೃಭಾಷೆಯಲ್ಲಿ ಕಲಿಸ್ತಾರೆ. ಸೊ ನಮ್ಮಲ್ಲೂ ಅದು ಆಗ್ಬೇಕಾಗಿತ್ತು. ಆ ನಿರ್ಧಾರವನ್ನ ಈ ದೇಶ ಸ್ವತಂತ್ರ ಆದಾಗ ತೆಗೆದುಕೊಳ್ಬೇಕಿತ್ತು ಅಥವಾ ನಂತರದ ವರ್ಷಗಳಲ್ಲಿ ತಗೋಬೇಕಿತ್ತು. ಕನಿಷ್ಠ 60, 70, 80 ದಶಕದಲ್ಲಿ ತೆಗೆದುಕೊಳ್ಬೇಕಿತ್ತು. ಅದಾಗಿಲ್ಲ. ಈಗ ಇಂಗ್ಲಿಷನ್ನ ಯಾರು ಉಳ್ಳವರು ಕಲಿತಾರೆ, ಇರದೇ ಇದ್ದಂಥವ್ರು, ಶೋಷಿತ ಸಮುದಾಯಗಳಿಗೆ ಸೇರಿದವರು, ಕನ್ನಡ ಮಾಧ್ಯಮದಲ್ಲಿದ್ದು ನಂತರ ಅವರು ಬೇರೆ ಒಂದು ಕೋರ್ಸ್ ಮಾಡ್ಬೇಕಾಗಿ ಬಂದಾಗ ಪಡುವಂಥ ಕಷ್ಟವನ್ನು ಸ್ವತಃ ನಾನು ಅನುಭವಿಸ್ತಿದ್ದೀನಿ. ನಾನು ಒಂದು ಹಳ್ಳಿಯ ಅತ್ಯಂತ ಪ್ರಿವಿಲೇಜ್ಡ್ ಕುಟುಂಬವೊಂದರಿಂದ ಬಂದಂಥವನು. ಆದರೆ ನನಗೆ ಬೆಂಗಳೂರಿನಲ್ಲಿ PUC ಓದ್ಬೇಕಾದ್ರೆ, ನಂತರ MBBS ಓದ್ಬೇಕಾದ್ರೆ ಇಂಗ್ಲಿಷ್ ಕಲ್ತಿಲ್ದೇ ಇದರಿಂದ ಎಷ್ಟು ಕಷ್ಟ ಅಂತ ನನಗಿತ್ತು. ನಮ್ಗೆಲ್ರಿಗೂ ಕೂಡ ಬಹಳ ಪೂಜ್ಯರಾಗಿದ್ದಂಥ ಡಾಕ್ಟರ್ H. ನರಸಿಂಹಯ್ಯನವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ MBBS ಸೀಟ್ ತೆಗೆದುಕೊಂಡವನು ಅಂತ ನನ್ನನ್ನು ಅವರು ಶ್ಲಾಘಿಸಬೇಕಾದ್ರೆ ನನಗೆ ಕಷ್ಟ ಆಗ್ತಿತ್ತು. ಅದು ವಾಸ್ತವ ಅಲ್ಲ, ನಾನು ಬಹಳ ಕಷ್ಟದಲ್ಲಿ ಇದ್ದೆ ಅನ್ನೋದನ್ನ ನನಗೆ ಗೊತ್ತಿತ್ತು. ಸೊ ಹಂಗಾಗಿ ಎಲ್ಲರಿಗೂ ಇದು ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಿದ್ದಕ್ಕಿದ್ದಾಗೆ SSLC ಆದ್ಮೇಲೆ ಸೈನ್ಸ್ ಅನ್ನ ನೀವು ಇಂಗ್ಲಿಷ್ನಲ್ಲಿ ಓದಕ್ಕಾಗಲ್ಲ. ಅದಕ್ಕೆ ಬೇಕಿರೋ ಟೆಕ್ಸ್ಟ್ ಇಲ್ಲ, ಪಠ್ಯ ಇಲ್ಲ. ನಮ್ಮ ಬಹುಶಃ ತುಮಕೂರಿನಲ್ಲಿ ಒಬ್ರು ಹಿರಿಯರಿದ್ದಾರೆ, KP ನಟರಾಜ್ ಅಂತ, ಅವರಂತೂ ಇದನ್ನು ಬಹಳ ಬಲವಾಗಿ ಪ್ರತಿಪಾದಿಸ್ತಾರೆ. ಅಂದ್ರೆ
ಹೈಸ್ಕೂಲಿನ ನಂತರ ವಿಜ್ಞಾನ ಮತ್ತು ಅತ್ಯುನ್ನತವಾದಂಥ ಬೇರೆ ತಾಂತ್ರಿಕ ಜ್ಞಾನವನ್ನ ನೀವು ಕನ್ನಡದಲ್ಲಿ ಕಲಿಯೋಕ್ಕೆ ಅವಕಾಶ ಇಲ್ಲದೆ ಇದ್ಮೇಲೆ ಅದು ಹೆಂಗೆ ಕನ್ನಡ ಮೀಡಿಯಂ ಉಳ್ಕೊಳ್ಳುತ್ತೆ ಅಂತ. ಅವ್ರು ಕನ್ನಡ ಮೀಡಿಯಂನ ಪರವಾಗಿರುವಂಥವ್ರು ಮತ್ತು ಅದಾಗಬೇಕು ಅಂತ ಬಯಸುವಂಥವ್ರು, ಆದರೆ ಅದು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಇಲ್ಲ. ಸೊ ಈ ವಿಚಾರ ಒಂದಿದೆ. ಹೀಗಾಗಿ ಇಂಗ್ಲಿಷ್ ಮಾಧ್ಯಮ, ನಾವೇ ಯಾವ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿದ್ವಿ ಆ ಸರ್ಕಾರಿ ಶಾಲೆಗಳಲ್ಲಿ ನಾವು ಇಂಗ್ಲಿಷನ್ನ, ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್ ಮೀಡಿಯಮು, ಇಲ್ಲದೆ ಇದ್ರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಂದು ಭಾಷೆಯಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಇಂಗ್ಲಿಷನ್ನ ಕಲಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನ ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಗೆ ಅನ್ಸಕ್ಕೆ ಶುರುವಾಯಿತು, ಪೋಷಕರು ಯೋಚನೆ ಮಾಡ್ತಾ ಇರೋ ರೀತಿಗೂ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಚಳವಳಿ ಆಂದೋಲನ ಚಿಂತನೆ ಮಾಡ್ತಾ ಇರುವಂಥವ್ರಿಗೂ ಮಧ್ಯದಲ್ಲಿ ದೊಡ್ಡ ಅಂತರ ಇದೆ. ಸೊ ಈ ಅಂತರ ಸರಿ ಹೋಗೋದು ಯಾವಾಗ ಅಂದ್ರೆ, ನಾವು ಸರ್ಕಾರಿ ಶಾಲೆ ವ್ಯವಸ್ಥೆ ಒಳಗಡೆ ಇಳಿದು ಕೆಲಸ ಮಾಡಕ್ ಶುರು ಮಾಡಿದ್ರೆ ಆ ಶಾಲೆಯಲ್ಲಿ ಏನ್ ಬದಲಾವಣೆಗಳು ತರಬೇಕು ಅಂತ ನಾವು ಹೇಳ್ತೀವಿ. ಅದು ಏನ ಬದಲಾವಣೆ? ಬದಲಾವಣೆಯಲ್ಲಿ ಒಂದು, ತರಗತಿಗೆ ಒಬ್ಬರು ಶಿಕ್ಷಕರು ಇರಬೇಕು. 3 ಕ್ಲಾಸು 4 ಕ್ಲಾಸು 5 ಕ್ಲಾಸ್ಗೆ ಒಬ್ಬರು ಶಿಕ್ಷಕರು, ಅಥವಾ ಒಂದು ಇಡೀ HPS ನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರು ಟೀಚರ್ಸು 3 ಜನ ಟೀಚರ್ಸು, ಇದು ನಡೆಯೋದಿಲ್ಲ. ಇದರಿಂದ ಗುಣಮಟ್ಟ ಹೆಚ್ಚಾಗಕ್ಕೆ ಸಾಧ್ಯ ಇಲ್ಲ. ತರಗತಿಗೊಬ್ಬರು ಶಿಕ್ಷಕರು ಇರಬೇಕು ಮತ್ತು 5ನೇ ತರಗತಿಯಿಂದ ವಿಷಯಕ್ಕೊಬ್ಬರು ಶಿಕ್ಷಕರು ಇರಬೇಕು. ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಲ್ಲದೆ ಪಠ್ಯೇತರವಾದಂಥ ಕೆಲಸವನ್ನು ನೋಡೋಕೆ ಕ್ಲರಿಕಲ್ ಸ್ಟಾಫ್ ಇರಬೇಕು, ಗುಮಾಸ್ತರು ಇರಬೇಕು. ಅಲ್ಲಿ ಬೇರೆ ಗ್ರೂಪ್ ಡಿ ಕೆಲಸ ಮಾಡುವಂಥವ್ರು ಇರಬೇಕು. ಇವೆಲ್ಲ ಇರದೇ ಇದ್ರೆ, ಇವೆಲ್ಲ ಕನಿಷ್ಠ, ಇದೇನೋ ಅತ್ಯುತ್ತಮವಾದ ಶಾಲೆಗಲ್ಲ, ಒಂದು ಇರೋದ್ರಲ್ಲಿ ಗುಣಮಟ್ಟದ ಶಾಲೆಗೆ ಇಷ್ಟು ಚೆನ್ನಾಗ್ಬೇಕು. ಆದ್ರೆ ಇಂಥದ್ದು ಆಗ್ತಾ ಇಲ್ಲ ಅಂತ. ಈ ಮಧ್ಯ ಒಂದು 4-5 ವರ್ಷಗಳ ಕಾಲ ನಮಗೆ ಸರ್ಕಾರಿ ಶಾಲೆ ಇದರಲ್ಲಿ ಕೆಲಸ ಮಾಡೋದು ಆಗಿರಲಿಲ್ಲ. ಆದರೆ ಕಳೆದ ವರ್ಷದಿಂದ ನಾವು ಇನ್ನು ಮತ್ತೆ ಕೆಲವರು ಸ್ನೇಹಿತರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದನ್ನ ಮತ್ತೆ ಶುರು ಮಾಡಿದ್ವಿ. ನಮ್ಮೂರಿನ ಸರ್ಕಾರಿ ಶಾಲೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಓದಿ ಶಾಲೆಯಲ್ಲಿ, ಆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತೊಡಕೊಂಡಿರೋದರ ಕೆಲಸದ ಭಾಗವಾಗಿ ನಾನು ಕೂಡ ಇದ್ದೀನಿ. ಈ ಲೋಕಸ್ ಸ್ಟ್ಯಾಂಡಿ ಬಗ್ಗೆ ಇಷ್ಟೊತ್ತು ಹೇಳೋದಕ್ಕೆ ಕಾರಣ ಇದೆ. ನೀ ಯಾರು ಹೇಳಕ್ಕೆ ಅಂತ ಕೇಳ್ಬೋದಾದ್ರಿಂದ ಇಷ್ಟನ್ನೆಲ್ಲ ಹೇಳ್ತಾ ಇದ್ದೀವಿ. ನಮ್ಮೂರಿನ ಶಾಲೆಯಲ್ಲಿ ಪ್ರತಿ ವರ್ಷ 20-25 ಜನ ಮಕ್ಕಳು ಕಡಿಮೆ ಆಗ್ತಾ ಇದ್ರು. ಈ ವರ್ಷ ನಮ್ಮ ಪ್ರಯತ್ನ ಶುರುವಾಗಿದೆ ಅನ್ನೋ ಕಾರಣಕ್ಕೆ 120 ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಅಲ್ಲಿನ ಶಿಕ್ಷಕರು, SDMC ಎಲ್ಲರೂ ಕೂಡ ಕಾರಣ. ನಾನು ಕೂಡ ಅದರ ಭಾಗವಾಗಿ ಇದ್ದೀನಿ. ಸೊ ಇದು ಲೋಕಸ್ ಸ್ಟ್ಯಾಂಡಿ. ನಾವು ಇದ್ರದ್ದು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮಂಥವ್ರು ಎಲ್ಲರೂ ಕೂಡ ಅನ್ನೋದು. ಬಟ್ ಈಗ ಪ್ರಶ್ನೆ ಇರೋದು, ಇದೆಲ್ಲ ಸರಿ, ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಏನಿದೆ ಮತ್ತು ಶಾಲೆಗಳನ್ನ, ಅದ್ರ ಸುತ್ತ ಇರುವಂತ ಶಾಲೆಗಳನ್ನ ವಿಲೀನ ಮಾಡುವಂತ ನಿರ್ಧಾರದ ಬಗ್ಗೆ ಸರಿನಾ ಇಲ್ವಾ ಅಂತ. ಇದರ ಬಗ್ಗೆ ನಾವು ಒಂದು ಮಾತಲ್ಲಿ ಹೇಳಿದ್ರೆ ತಪ್ಪು ಅರ್ಥಗಳು ಕೊಡ್ತದೆ. ಸ್ವಲ್ಪ ನಾವು ಹಿಸ್ಟ್ರಿಯನ್ನ ನೋಡಬೇಕು. ಈ ಹಿಸ್ಟ್ರಿ ಬಗ್ಗೆ ದೀರ್ಘವಾಗಿ ಎಷ್ಟೋ ಸರಿ ಭಾಷಣ ಮಾಡಿರೋದ್ರಿಂದ ಇಲ್ಲಿ ಆ ಭಾಷಣ ಮತ್ತೆ ಕೇಳಿರೋರು ಇದ್ದಾದ್ರಿಂದ ಸ್ವಲ್ಪ ಮುಜುಗರ ಆಗುತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡಕ್ಕೆ. ಆದರೂ ಕೂಡ ಉಳಿದವರ ಅನುಕೂಲಕ್ಕಾಗಿ ನಾನು ಅದನ್ನು ರಿಪೀಟ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ. ಇಲ್ಲಿ ಒಂದು ಮನುಧರ್ಮ ಪ್ರಣೀತವಾದಂಥ, ಯಾರು ಓದಬೇಕು ಯಾರು ಓದಬಾರ್ದು, ಯಾರು ಓದಿದ್ರೆ ಅವರ ಕಿವಿಯಲ್ಲಿ ಕಾದಸಿ ಸಾಕಬೇಕು ಅಂತ ಇದ್ದಂಥ ವ್ಯವಸ್ಥೆ ನಮ್ಮದು. ಆದರೂ ಕೂಡ ಅಲ್ಲಲ್ಲಿ ಬೇರೆ ಬೇರೆ ಸಮುದಾಯಗಳು ಸಣ್ಣ ಪುಟ್ಟದಾದಂತಹ ಶಿಕ್ಷಣ ಪಡ್ಕೊಳ್ಳೋಕೆ ಅವಕಾಶ ಇತ್ತು. ಉಳಿದಂತೆ ಅವರು ಉತ್ಪಾದನೆಯಲ್ಲಿ ತೊಡಗಿದ್ದು, ಉತ್ಪಾದನಾ ಚಟುವಟಿಕೆಗಳಿಂದ ಬರುವಂತ ಜ್ಞಾನ ಪಡ್ಕೊಂಡಿದ್ರೆ ಹೊರತು ಒಂದು ಬೌದ್ಧಿಕ ಜ್ಞಾನ ಅಂತ ಇವತ್ತೇನು ಕರಿತೀವಿ ಅದನ್ನ ಇಡೀ ಸಮುದಾಯಕ್ಕೆ ಕೊಡುವಂತ ಶಾಲಾ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ಅದರಲ್ಲಿ ಒಂದು ಬದಲಾವಣೆ ಬಂತು. ಇದು ಮೆಕಾಲೆಯಿಂದ ಬಂತು ಅಂತ ಯಾರಾದರೂ ಹೇಳಿದ್ರೆ ಒಂದು ಮಾಹಿತಿಯ ಕೊರತೆ ಇರುತ್ತೆ. ಬ್ರಿಟಿಷರು ಬಂದಿದ್ರಿಂದ ಬಂದಿದ್ದು ಹೌದು, ಮತ್ತು ಕ್ರೈಸ್ತ ಮಿಷನರಿಗಳು ಎಲ್ರಿಗೂ ಶಾಲೆ ತೆಗೆದಿದ್ದು ಹೌದು, ಎಲ್ಲರಿಗೂ ಕೂಡ ಶಾಲೆಗಳು ತೆರೆಯೋದಕ್ಕೆ ಅಲ್ಲಿ ಅಡ್ಡಿ ಇರಲಿಲ್ಲ ಅನ್ನೋದು ಹೌದು. ಆದರೆ ಮೆಕಾಲೆ ಹಂಗೆ ಹೇಳಿಲ್ಲ. ಮೆಕಾಲೆ ಮಿನಿಟ್ಸ್ನಲ್ಲಿ ವಿ ಶುಡ್ ಗಿವ್ ಎಜುಕೇಶನ್ ಟು ಅ ಸೆಲೆಕ್ಟ್ ಫ್ಯೂ ಫ್ರಮ್ ದಿ ಅಪ್ಪರ್ ಕ್ಲಾಸಸ್ ಆಫ್ ದಿಸ್ ನೇಷನ್, ಇಫ್ ದಿಸ್ ಕಂಟ್ರಿ ಅಂತ ಅವರು ಹೇಳ್ತಾರೆ. ಸರ್ಕಾರಿ ಶಾಲಾ ವ್ಯವಸ್ಥೆ ಅವತ್ತು ಕೂಡ ಎಲ್ರಿಗೂ ಕೂಡ ತೆರೆದುಕೊಳ್ಳಿಲ್ಲ. 19ನೇ ಶತಮಾನದ ಕೊನೆಯ ಹೊತ್ತಿಗೆ ಮತ್ತು 20ನೇ ಶತಮಾನದ ಆರಂಭದ ಹೊತ್ತಿಗೆ ಕೆಲವು ಶಾಲೆಗಳು, ಕೆಲವು ಪ್ರಿನ್ಸ್ಲಿ ಸ್ಟೇಟ್ಸ್, ರಾಜ ಸಂಸ್ಥಾನಗಳಲ್ಲಿ ಶಿಕ್ಷಣವನ್ನ ಬೇರೆ ಸಮುದಾಯಗಳಿಗೂ ಕೂಡ ಕೊಡಕ್ಕೆ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೇಮಕ ಮಾಡಿದ್ದಂಥ ಮಿಲ್ಲರ್ ಕಮಿಟಿ ಏನಿತ್ತು, ಮಿಲ್ಲರ್ ಕಮಿಟಿ ದಲಿತ ಸಮುದಾಯದವರಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡೋ ಪ್ರಶ್ನೆ ಉದ್ಭವಿಸದೇ ಇರೋ ಸ್ಥಿತಿ ಯಾಕಿದೆ ಅಂತಂದ್ರೆ, ಅವರು ಕನಿಷ್ಠವಾದಂಥ ಶಿಕ್ಷಣ ಕೂಡ ಪಡ್ಕೊಳ್ದೇ ಇರುವಂಥ ವ್ಯವಸ್ಥೆ ಇದೆ, ಅವರಿಗೆ ಪ್ರತ್ಯೇಕವಾದ ಶಾಲೆ ತೆಗಿಬೇಕು ಅಂತ ಮಿಲ್ಲರ್ ಕಮಿಟಿ ಶಿಫಾರಸ್ ಮಾಡುತ್ತೆ. ಈ ಥರದ್ದು ನಡೀತಾ ಬಂತು. ಆದರೆ ಬ್ರಿಟಿಷರ ಇಡೀ ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ಒಳಗಡೆ ಆ ಥರದ ಎಲ್ಲರಿಗೂ ಉಚಿತ ಕಡ್ಡಾಯ ಶಿಕ್ಷಣ ಕೊಡೋದಿರಲಿಲ್ಲ. ಬಹುಶಃ 1911ರಲ್ಲಿ ಅಂತ ಅನ್ಸುತ್ತೆ, ಇಂಪೀರಿಯಲ್ ಅಸೆಂಬ್ಲಿಲಿ ಗೋಪಾಲಕೃಷ್ಣ ಗೋಖಲೆ ಅವರು
ಈ ದೇಶದಲ್ಲಿ 14 ವರ್ಷ ವಯಸ್ಸಿನ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಒಂದು ಮಸೂದೆಯನ್ನ ಮಂಡಿಸಿದಾಗ ಮಸೂದೆಗೆ ದೊಡ್ಡ ಸೋಲುಂಟಾಗುತ್ತೆ. ದರ್ಭಾಂಗ ಪ್ರಾಂತದ ಮಹಾರಾಜ ಆ ಇಂಪೀರಿಯಲ್ ಅಸೆಂಬ್ಲಿಯಲ್ಲಿ ಇದ್ದಂಥ ವ್ಯಕ್ತಿ ಹೇಳ್ತಾನೆ, ಎಲ್ಲರಿಗೂ ಶಿಕ್ಷಣ ಸಿಕ್ಕಿದ್ರೆ ನಮ್ಮ ಜಮೀನ್ದಾರರ ಜಮೀನುಗಳಲ್ಲಿ ಕೂಲಿ ಮಾಡುವಂಥವ್ರು, ಹೊಲಗದ್ದೆಗಳಲ್ಲಿ ಕೂಲಿ ಮಾಡೋರು ಯಾರು ಅಂತ ಕೇಳ್ತಾರೆ. ಆ ಮಸೂದೆಗೆ ಸೋಲುಂಟಾಗುತ್ತೆ. ಆದರೂ ಕೂಡ ನಿಧಾನಕ್ಕೆ ಒಂದು ಸ್ವಲ್ಪ 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 ಶಿಕ್ಷಣ ಎಲ್ಲರಿಗೂ ತೆರೆದುಕೊಳ್ಳೋದಕ್ಕೆ ಶುರುವಾಗ್ತಾ ಇತ್ತು. ಈವನ್ ಯಾರನ್ನ ನಾವು ಬಲಾಢ್ಯ ಜಾತಿಗಳು ಅಂತ ಕರಿತೀವಿ, ಅವರಲ್ಲೂ ಕೂಡ ಎಲ್ರಿಗೂ ಶಿಕ್ಷಣ ಅನ್ನುವಂಥದ್ದು ಇರಲಿಲ್ಲ. ಇದಾದ್ಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ, ಸಂವಿಧಾನ ರಚನಾ ಸಭೆಯ ಒಳಗಡೆ ಇದರ ಬಗ್ಗೆ ಚರ್ಚೆ ನಡೆದಾಗ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಮಾಡಬೇಕು ಅಂತ ಬಂದಾಗ ಅದಕ್ಕೂ ಕೂಡ ಒಪ್ಪಿಗೆ ಬರೋದಿಲ್ಲ. ಮೂಲಭೂತ ಹಕ್ಕುಗಳ ಕಮಿಟಿಗೆ ಜೆ.ಬಿ. ಕೃಪಲಾನಿ ಅಧ್ಯಕ್ಷರಾಗಿರ್ತಾರೆ ಮತ್ತು ಅದರ ಮೂಲಭೂತ ಹಕ್ಕುಗಳು ಅಲ್ಲದೆ ಒಂದು 3-4 ವಿಚಾರಗಳಿಗೆ ಸಂಬಂಧಪಟ್ಟಂತ ಒಟ್ಟು ಸಮಿತಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅದರ ಅಧ್ಯಕ್ಷರಾಗಿರ್ತಾರೆ. ಅವ್ರು ಹೇಳ್ತಾರೆ ಇದು ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ನಮ್ದೊಂದು ಬಡ ರಾಷ್ಟ್ರ, ನಾವು ಫಂಡಮೆಂಟಲ್ ರೈಟ್ ಅಂತ ಮಾಡಿಬಿಟ್ರೆ, ಮೂಲಭೂತ ಹಕ್ಕು ಅಂತ ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡೋದು ಒಂದು ಜುಡಿಸಿಯಬಲ್ ರೈಟ್ ಆಗುತ್ತೆ. ಸೊ ಕೋರ್ಟ್ಗೆ ಹೋಗಿ ಕೇಳ್ಬೋದು ನನ್ಗೆ ಯಾಕೆ ಶಿಕ್ಷಣ ಕೊಟ್ಟಿಲ್ಲ ಅಂತ. ಅದು ಮಾಡೋಕ್ಕಾಗಲ್ಲ, ಆಫ್ಟರ್ ಆಲ್ ಇಂಡಿಯಾ ಇಸ್ ಅ ನ್ಯೂ ಕಂಟ್ರಿ ಅಂತ ಹೇಳ್ತಾರೆ. ಸೊ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶೇಷವಾದ ಪ್ರಯತ್ನದೊಂದಿಗೆ, ಯಾಕಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗಡೆ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂಥ ಇಂಟರ್ವೆನ್ಷನ್ ಒಳಗಡೆ ಇರುತ್ತೆ. ಅದರಲ್ಲಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಸಂವಿಧಾನ ಜಾರಿಗೆ ಬಂದ 10 ವರ್ಷದೊಳಗಡೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಸೇರಿಸ್ತಾರೆ. ಇದನ್ನ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಜಡ್ಜ್ಮೆಂಟ್ ಅಲ್ಲಿ 1992ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸಂವಿಧಾನದಲ್ಲಿ 10 ವರ್ಷ ಅಂತ ಒಂದು ಕಾಲನಿಗದಿತವಾಗಿರ್ತಕ್ಕಂಥ ಕ್ಲಾಸ್ನ ಸೇರಿಸಿದ್ದಾರೆ. ಸೊ ನಮ್ಮ ಸಂವಿಧಾನ ಕರ್ತೃಗಳಿಗೆ ಇದಕ್ಕಿರೋ ಇಂಪಾರ್ಟೆನ್ಸ್ನ ಅದು ತೋರಿಸುತ್ತೆ. ಹಾಗಾಗಿ ಇದಕ್ಕೊಂದು ಫಂಡಮೆಂಟಲ್ ರೈಟ್ನ ತೂಕ ಇದೆ ಅಂತ ಹೇಳಿ ಅದನ್ನು ಫಂಡಮೆಂಟಲ್ ರೈಟ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ 2001ರ ಹೊತ್ತಿಗೆ ಅದು ಸಂವಿಧಾನ ತಿದ್ದುಪಡಿಯಾಗಿ 2009ಕ್ಕೆ ರೈಟ್ ಟು ಎಜುಕೇಶನ್ ಬಂದಿರೋದನ್ನು ನಾವು ನೋಡ್ತೀವಿ. ಆದರೆ ಈ ರೈಟ್ ಟು ಎಜುಕೇಶನ್ ಬರೋ ಮಧ್ಯೆ ಇದೆಯಲ್ಲ, ಇದ್ರ ಮಧ್ಯೆ ಹಲವಾರು ಬೆಳವಣಿಗೆ. ಕೊಠಾರಿ ಕಮಿಷನ್ ಬಂದಿದೆ. ಕೊಠಾರಿ ಕಮಿಷನ್ ಕಾಮನ್ ಸ್ಕೂಲ್ನ ಅಡ್ವೊಕೇಟ್ ಮಾಡುತ್ತೆ. ಅಂದ್ರೆ ಎಲ್ಲ ಜಾತಿ ಧರ್ಮ ವರ್ಗಗಳಿಗೆ ಸೇರಿದಂಥವ್ರು ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ಒಂದೇ ಶಾಲೆಗೆ ಹೋಗೋದನ್ನ ಕಾಮನ್ ಸ್ಕೂಲ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಕಾಮನ್ ಸ್ಕೂಲ್ ಇಲ್ಲ. ಬಟ್ ಸ್ಟಿಲ್ ಎನಿವೆ 86ರಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಬರುತ್ತೆ. ಬಟ್ ಇಲ್ಲಿ ತನಕ ದೊಡ್ಡ ಸಮಸ್ಯೆ ಆಗಿದ್ದು ಜನ ಶಿಕ್ಷಣದ ಗುಣಮಟ್ಟದ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರು ಉನ್ನತ ಶಿಕ್ಷಣಕ್ಕೆ ಬಹಳ ಮಹೋನ್ನತವಾದ ಸಂಸ್ಥೆಗಳನ್ನ ಈ ದೇಶದಲ್ಲಿ ಅದಕ್ಕೆ ಇದು ಮಾಡಿದ್ರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಸಚಿವರಾಗಿದ್ದರು. ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಪ್ರಾಥಮಿಕ ಶಿಕ್ಷಣವನ್ನ ಹಳ್ಳಿ ಗಾಡಿನಲ್ಲಿ ಮೂಲೆ ಮೂಲೆಯಲ್ಲಿ ಗುಡ್ಡಗಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದ ಗಂಡಸರು ಮತ್ತು ಹೆಣ್ಣು ಮಕ್ಕಳು ಎಲ್ಲರಿಗೂ ಕೂಡ 1ರಿಂದ ಕನಿಷ್ಠ 12ನೇ ಕ್ಲಾಸಿನವರೆಗೆ ಶಿಕ್ಷಣವನ್ನ ಖಾತರಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮೊಳಗಡೆ ಇರಲಿಲ್ಲ. ಸೊ ಪ್ರಾಬ್ಲಮ್ ವಾಸ್ ಎನ್ರೋಲ್ಮೆಂಟ್. ಇಲ್ಲಿಂದ ನಮಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಿಚಾರ ನಮ್ಮ ತಲೆಯಲ್ಲಿ ಬರಬೇಕಿದೆ. ಎನ್ರೋಲ್ಮೆಂಟ್ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಇದನ್ನ GER ಅಂತ ಕರೀತಾರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ. ಅಂದ್ರೆ ಶಾಲೆಗೆ ಮಕ್ಕಳನ್ನ ಕರ್ಕೊಂಬರೋದು, ಮಕ್ಕಳು ಎಲ್ಲರೂ ಅಡ್ಮಿಷನ್ ಆಗುವಾಗ ನೋಡ್ಕೊಳ್ಳೋದು. ಹುಟ್ಟಿದ ಪ್ರತಿ ಮಗು 5 ಅಥವಾ 6 ವರ್ಷದ ಹೊತ್ತಿಗೆ ಶಾಲೆಗೆ ಬರಬೇಕು, ಶಾಲೆಗೆ ಎನ್ರೋಲ್ ಆಗಬೇಕು ಮತ್ತು ಶಾಲೆಯಲ್ಲಿ ಡ್ರಾಪ್ ಔಟ್ ಆಗಬಾರ್ದು. ಇದು ಪ್ರಧಾನವಾದಂಥ ಒಂದು ಒತ್ತಾಗಿ ಇತ್ತು. ಸೊ 1991ರ ಆಚೆಗೆ DPEP ಅಂತ ಬಂತು, ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್ ಅಂತ. ಅದರ ಮೂಲಕ ಅದೇ ಟೈಮ್ನಲ್ಲಿ ಸಾಕ್ಷರತೆ ಆಂದೋಲನ ಕೂಡ ಇದೇ ದೇಶದಲ್ಲಿ ನಡೀತು. ಈ ಟೈಮ್ನಲ್ಲಿ ನಾವು ಹೆಚ್ಚೆಚ್ಚು ಶಾಲೆಗಳನ್ನು ತೆರೆಯೋದಕ್ಕೆ ಶುರುವಾಯಿತು. ಹೆಚ್ಚೆಚ್ಚು ಶಾಲೆಗಳು ಅಂತಂದ್ರೆ ಒಂದು ಚಿಕ್ಕ ಹಳ್ಳಿ ಇದ್ರೂ ಕೂಡ ಅಲ್ಲೊಂದು ಶಾಲೆ, ಒಂದು ತಾಂಡ ಇದ್ರೂ ಕೂಡ ಅಲ್ಲೊಂದು ಶಾಲೆ. ಈ ರೀತಿಯಲ್ಲಿ ಶಾಲೆಗಳನ್ನ ಹೆಚ್ಚೆಚ್ಚು ತೆಗಿಲಿಕ್ಕೆ ಶುರುವಾಯಿತು. 20% ಕೆಲವು ಕಡೆ, 30% ಕೆಲವು ಕಡೆ, 40% ಕೆಲವು ಕಡೆ ಮಕ್ಕಳು ಶಾಲೆಯಲ್ಲಿ ಇರ್ತಾ ಇರಲಿಲ್ಲ. ಕೆಲವು ಕಡೆ ಅದು 10%ಗೆ ಬಂತು. 10%ಗೆ ಬಂದಾಗ್ಲೂ ಏನಾಯ್ತು, ಆ 10% ಮಕ್ಕಳ ಮೇಲೆ ಫೋಕಸ್ ಇತ್ತು. ಇರಬೇಕಾಗಿದ್ದು ನ್ಯಾಯಯುತವಾಗಿತ್ತು, ಯಾವ ಮಗು ಕೂಡ ಶಾಲೆಯಿಂದ ಹೊರಗಿರಬಾರ್ದು ಅಂತ. ಬಟ್ ಈ 90% ಮಕ್ಕಳು ಶಾಲೆಯಲ್ಲಿ ಏನಿದ್ರು ಅವರ ಗುಣಮಟ್ಟದ ಕತೆ ಏನು ಅನ್ನೋದ್ರ ಮೇಲೆ ಒತ್ತಿರಲಿಲ್ಲ. ದಯವಿಟ್ಟು ಇದನ್ನ ನೀವು ಗಮನಿಸಬೇಕು, ಕೇಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಒತ್ತು ಪ್ರತಿ ಮಗುವನ್ನ ಶಾಲೆಗೆ ತರಬೇಕು. ಇನ್ಫ್ಯಾಕ್ಟ್ ಸ್ಕೂಲ್ ಹೆಡ್ ಮಾಸ್ಟರ್ಗಳಿಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ವಾಪಸ್ಸು ಕರೆತರೋದ್ರ ಬಗ್ಗೆ ಇತ್ತೀಚೆಗೆ ಟಾರ್ಗೆಟ್ ಇದನ್ನೆಲ್ಲ ಕೂಡ ಕೊಡ್ಲಾಯ್ತು. ಸೊ ಅದ್ರ ಮೇಲೆ ಒತ್ತಿತ್ತು. ಶಾಲೆಯಲ್ಲಿ ಇದ್ದಂತ ಮಕ್ಕಳಿಗೂ ಕೂಡ ಗಮನ ಇನ್ನೂ ಹೆಚ್ಚಿರಬೇಕು, ಅದಾಗ್ಲಿಲ್ಲ. ಅಂದ್ರೆ ಏನಾಯ್ತು, ಇದಕ್ಕೆ ಕಾರಣ ಇತ್ತು, ಇಲ್ಲ ಅಂತಲ್ಲ. ದೂರದ ಊರುಗಳಿಗೆ ಮಕ್ಕಳನ್ನ, ಅದರಲ್ಲೂ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ
ತಂದೆ ತಾಯಂದಿರು ಹಿಂಜರಿತಾ ಇದ್ರು. ಹೀಗಾಗಿ ಈಗ ಹೆಂಗೆ ಹೆಣ್ಣುಮಕ್ಕಳು ಸಾಕಷ್ಟು ಶಾಲೆಗೆ ಹೋಗ್ತಾರೆ, ಅವಾಗ ಹಂಗಿರ್ಲಿಲ್ಲ. ಹೆಣ್ಮಕ್ಳು ಶಾಲೆಗೆ ಇಷ್ಟೊಂದು ಹೋಗೋದು ಇರಲಿಲ್ಲ. ಸೊ ಹಂಗಾಗಿ ಮನೆ ಪಕ್ಕದಲ್ಲಿ ಸ್ಕೂಲ್ ಇದೆ, ಮಗುನ್ ಸೇರಿಸ್ಬೇಕು. ಈ ಹೆಣ್ಮಕ್ಳ ವಿಚಾರದಲ್ಲಿ ಬೇರೆ ಬೇರೆ ಥರದ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲ ಫೀಸ್ನ ವೇವ್ ಆಫ್ ಮಾಡೋದು ಇತ್ತೀಚಿನ ತನಕ ಕೂಡ ಬಹುಶಃ ಈಗಲೂ ಕೂಡ ನಮ್ಮ ಕಾಲೇಜುಗಳಲ್ಲಿದೆ. ಬಹುಶಃ 92 ಅನ್ಸುತ್ತೆ, 91 92 ಅನ್ಸುತ್ತೆ, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಕ್ಕಳು ಶಾಲೆಗೆ ಹೋದ್ರೆ ಅವ್ರಿಗೆ ದಿನಕ್ಕೆ ₹1 ಕೊಡೋ ಥರದ್ದೊಂದು ಬಂತು. ಈ ₹1 ಅದೆಷ್ಟು ಇದ್ರ ಬಗ್ಗೆ ನೋಡ್ಬೋದು. ಅಂದ್ರೆ ಬರೀ ಮಕ್ಕಳು, ನಮಗೆಲ್ಲ ಸ್ಕೂಲ್ ಉಪ್ಪಿಟ್ಟು ಇದ್ದಂಥ ಟೈಮಿಂದ, ನಾವು ಬಿಸಿ ಊಟ ಇದ್ದವರು ಟೈಮ್ ಅಲ್ಲ. ಸೊ ಮಕ್ಕಳಿಗೆ ಅಟೆಂಡೆನ್ಸ್ಗೆ ದುಡ್ಡು ಕೊಡೋದು. ಅಂದ್ರೆ ಮಕ್ಕಳನ್ನ ಶಾಲೆಗೆ ತರೋದಕ್ಕೆ ಏನೆಲ್ಲ ಪ್ರಯತ್ನ ನಡೆದಿದೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ, ಇವೆಲ್ಲ ಕೂಡ ನಡೀತು. ಸೊ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಹೆಚ್ಚಳ ಆಯ್ತು. ಎಷ್ಟಾಗಿದೆ ಈಗ? 99%. ಇನ್ಫ್ಯಾಕ್ಟ್ ಆಗಲೇ ನಾನು ಇದನ್ನ ಹೇಳಿದೆ ನಿಮಗೆ, ನಮ್ಮ ಅಪ್ಪರ್ ಪ್ರೈಮರಿನಲ್ಲಿ 99.79%, ವಿಚ್ ಇಸ್ ಆಲ್ಮೋಸ್ಟ್ 100%. ಇಷ್ಟು ಎನ್ರೋಲ್ಮೆಂಟ್ ಇದೆ. ಓಕೆ, ಆಮೇಲೆ ಸ್ವಲ್ಪ ಡ್ರಾಪ್ ಔಟ್ಸ್ ಇರುತ್ತೆ. ಡ್ರಾಪ್ ಔಟ್ಸ್ ಎಷ್ಟಿದೆ, ಯಾವಾಗ ಕಡಿಮೆ ಜಾಸ್ತಿ ಆಗುತ್ತೆ, ಅದೆಲ್ಲ ಒಂದು ಚರ್ಚೆ ಇದೆ. ಸೊ ಈ ಎನ್ರೋಲ್ಮೆಂಟ್ ಚೆನ್ನಾಗಾಯ್ತು. ಆದರೆ ಒಂದು LPS ತೆಗೆದ್ರೆ, LPS ಅಂದ್ರೆ ಲೋವರ್ ಪ್ರೈಮರಿ ಸ್ಕೂಲ್, LPS HP S ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರೋರಿಗೆ ಸರಾಗಿ ಹೋಗಿ ಬಂದ್ಬಿಡುವಂಥ ಪದಗಳು. ತುಂಬಾ ಜನಕ್ಕೆ ಅದು ಮಾಹಿತಿ ಇಲ್ಲದೆ ಇರ್ಬೋದು ಅಂತ ಹೇಳ್ತೀನಿ. ಅಲ್ಲೊಂದು LPS ತೆಗಿರಿ ಅಂತ. LPS ತೆಗೆದು ಒಬ್ಬ ಟೀಚರ್. ಈ ಟೀಚರ್ಗೆ ಬೇರೆ ಬೇರೆ ಥರದ ಟ್ರೈನಿಂಗ್ಸು, ಆಮೇಲೆ ಏನು ಮೀಟಿಂಗ್ಸು, ಅವ್ರದ್ದು ರಜೆ, CL, ಅವ್ರಿಗೆ ಕಾಯಿಲೆ ಬರ್ಬೋದು, ಇವೆಲ್ಲ ಆದಾಗ ಸ್ಕೂಲ್ ಬಂದು. ಸೊ ಈ ಏಕೋಪಾಧ್ಯಾಯ ಶಾಲೆಗಳು ಇರಬಾರ್ದು ಅಂತ ಬಂತು. ಸೊ ಇವತ್ತು ಇಡೀ ರಾಜ್ಯದಲ್ಲಿ ಈಗ ಒಂದೇ ಟೀಚರ್ ಇರ್ತಕ್ಕಂಥ ಶಾಲೆಗಳ ಸಂಖ್ಯೆ ಇವಾಗಲೂ ಇದೆ. ಆದರೆ ಅದಕ್ಕೆ ಗೆಸ್ಟ್ ಟೀಚರ್ ಅಂತ ಅಡಿಷನಲ್ ಆಗಿ ಕೊಡ್ತಾರೆ. ಸೊ ಈ ಸದ್ಯ ಬಹುಶಃ ನಮ್ಮ ರಾಜ್ಯದೊಳಗಡೆ ಒಬ್ಬರೇ ಟೀಚರ್ ಇರುವ ಅವ್ರ ಸಂಖ್ಯೆ ಎಷ್ಟೋ ಇದೆ, ಈ ಸಿಕ್ಕಿಲ್ಲ ನನಗೆ. ಸೊ ಇದು ಅಂದ್ರೆ ಏಕೋಪಾಧ್ಯಾಯ ಶಾಲೆಗಳ ಕಥೆ ಹಿಂಗಾಗ್ಬಿಡ್ತು. ಬಟ್ ಪ್ರಾಬ್ಲಮ್ ಏನು ಬಂತು, 1 ರಿಂದ 4 ಅಥವಾ 1 ರಿಂದ 5 ಕ್ಲಾಸ್ ಇರುತ್ತೆ. ನಿಮ್ಗೊಂದು 15 ಮಕ್ಳು ಇರ್ತಾರೆ, 20 ಮಕ್ಳು ಇರ್ತಾರೆ. ಅಥವಾ ಗಮನಿಸಿ, ಈ ಹೊತ್ತಿಗೆ ಈ ದೇಶದಲ್ಲಿ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದ್ದಂಥ ಟೈಮು, ಮತ್ತು ನಗರಗಳಿಗೆ ಮಕ್ಕಳು ಇದು ಏನು ವಲಸೆ ಜಾಸ್ತಿ ಆಗ್ತಾ ಇದ್ದಂಥ ಟೈಮು. ಮಕ್ಕಳಲ್ಲ, ಒಟ್ಟಾರೆ ವಲಸೆ ಜಾಸ್ತಿ ಆಗ್ತಾ ಇದ್ದಂಥ ಟೈಮು. ನಗರ ಪ್ರದೇಶಗಳಲ್ಲಿನ ಜನಸಂಖ್ಯೆ ನಿಧಾನಕ್ಕೆ 50%ಗೆ ಹತ್ತಿರಕ್ಕೆ ಬರ್ತಾ ಇರುವಂಥ ಸಮಯ ಇದು. ಮತ್ತು ತಮಿಳುನಾಡು ಥರದ ರಾಜ್ಯದಲ್ಲಿ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕಿಂತ ಜಾಸ್ತಿ ಜನ ಇದ್ದಂಗಾಗಿ ಆಗಲೇ 10-15 ವರ್ಷ ಕಳೆದೋಗಿದೆ. ಸೊ ಇಂಥ ಸಂದರ್ಭದಲ್ಲಿ, ಅಂದ್ರೆ ಇದಕ್ಕೊಂದು 15-20 ವರ್ಷದ ಹಿಂದೆನಲ್ಲಿ ಮಕ್ಕಳನ್ನು ಈ ಶಾಲೆಗಳನ್ನ ತೆರೀಲಾಯ್ತು. ಅಲ್ಲಿ ಒಬ್ಬರು ಟೀಚರ್ ಆಯ್ತಪ್ಪ, ಇಲ್ಲ ಅಂದ್ರೂ 2 ಟೀಚರ್. ಬಟ್ 5 ಕ್ಲಾಸ್ ಇದೆ ಅಥವಾ 7 ಕ್ಲಾಸ್ ಇದೆ, ಇದಕ್ಕೆ ಮಕ್ಕಳ ಸಂಖ್ಯೆ ಎಷ್ಟಿದೆ? ಈಗ ಈ ಮಕ್ಕಳು ಶಾಲೆಗೆ ಬಂದರು, ಆದರೆ ಇಷ್ಟು ಹೊತ್ತಿಗೆ ನಮ್ಮಲ್ಲಿ ಮಾತೃಭಾಷಾ ಮಾಧ್ಯಮ ವರ್ಸಸ್ ಇಂಗ್ಲಿಷ್ ಮಾಧ್ಯಮದ್ದು ಒಂದು ಶುರುವಾಯಿತು. ಇದು 80ರ ದಶಕದಲ್ಲೇ ಶುರುವಾಗಿತ್ತು. ಆದರೆ ವೀರಪ್ಪ ಮೊಯ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಡಾಕ್ಟರ್ H. ನರಸಿಂಹಯ್ಯನವರು, ನಮ್ಮ ಡಾಕ್ಟರ್ H. ನರಸಿಂಹಯ್ಯನವರು, ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಯಿತು. ಮಾತೃಭಾಷಾ ಮಾಧ್ಯಮ ಕಡ್ಡಾಯ ಎಲ್ರಿಗೂ ಅಂತ ಕೊಟ್ಟರು. ಇದು ಮತ್ತೆ ಮತ್ತೆ ಬೇರೆ ಬೇರೆ ಕೋರ್ಟ್ಗಳಿಗೆಲ್ಲ ಹೋಗಿ, ಸುಪ್ರೀಂ ಕೋರ್ಟ್ ತನಕ ಹೋಗಿ, ಸುಪ್ರೀಂ ಕೋರ್ಟ್ ಮಾತೃಭಾಷಾ ಮಾಧ್ಯಮದ ಕಡ್ಡಾಯ ಆಗಿ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ಗೆ ಅದನ್ನು ಬಿಡಬೇಕು ಅಂತ ಹೇಳಿ ಆಯ್ತು. ನಾನು ಮೊದಲೇ ಹೇಳಿದೆ, ನಾನು ಕನ್ನಡ ಅಥವಾ ನಮ್ಮದೇ ತಾಯಿ ನುಡಿಯಲ್ಲಿ ಇಡೀ ಜಗತ್ತಿನ ಜ್ಞಾನವನ್ನ ಪಡ್ಕೊಳ್ಳುವ, ಮತ್ತು ಬರೀ ಅದು SSLC ತನಕ ಅಲ್ಲ, ಅದು ಉನ್ನತ ತಂತ್ರಜ್ಞಾನದ ಇದರ ತನಕ ಇರಬೇಕು ಅಂತ ನಾನು ಬಯಸುವವನು. ಮತ್ತು ತೀರಾ ಇತ್ತೀಚಿನವರೆಗೂ ಕೂಡ ನಾನು ಅದನ್ನು ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ನನ್ನ ಮನಸ್ಸಲ್ಲಿ ಅಂಥದ್ದೊಂದು ಬರಬೇಕು ಮುಂದಕ್ಕೆ ಅಂತ ಇದ್ದವನು. ಬಟ್ ಈಗ ವಿ ಹವ್ ಮಿಸ್ಡ್ ದಟ್ ಬಸ್, ನಮ್ಗದು ಹೊಟ್ಟೋಗಿದೆ. ಅದು ಈಗ ಅದ್ರ ಬಗ್ಗೆ ಚರ್ಚೆ ಒಂದು ಥಿಯರಿಟಿಕಲ್ ಚರ್ಚೆಯಾಗಿ ಮಾತ್ರ ಇರುತ್ತೆ. ಅದನ್ನ ಇಲ್ಲ, ನಾವೊಂದು ಆಂದೋಲನವಾಗಿ ಮಾಡದೇ ಇದ್ದಾಗ ಏನಾಯ್ತು ಅಂದ್ರೆ, ತುಂಬಾ ಜನ ಈ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು ಶಿಕ್ಷಣ ತಜ್ಞರನ್ನ. ಎಲ್ಲ ಸರಿ, ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಕಳಿಸ್ತೀರಾ, ಕನ್ನಡ ಮೀಡಿಯಂ ಕಳಿಸ್ತೀರಾ ಅಂತ ಕೇಳಕ್ ಶುರು ಮಾಡಿದ್ರು. ಇದನ್ನೊಂದು ವ್ಯಕ್ತಿಗತ ನೈತಿಕ ಪ್ರಶ್ನೆ ಮಾಡಬಾರ್ದು, ಬದಲಿಗೆ ಒಂದು ಪಾಲಿಸಿ ಆಗಿ ಅಂತ ನಾವು ಚರ್ಚೆ ಮಾಡ್ಬೋದು. ಬಟ್ ಅದು ಹಂಗೆ ನಡೆಯೋದಿಲ್ಲ. ಇವತ್ತು ಕನ್ನಡವನ್ನು ಅತ್ಯುತ್ತಮವಾಗಿ ಇವತ್ತು ಕಲಿಸಬೇಕು ಅಂತ ನನ್ನ ಅನಿಸಿಕೆ. ಕನ್ನಡ ಮಾಧ್ಯಮ ಕಲಿಸ್ತೀನಿ ಅಂತ ಯಾರು ಪೇರೆಂಟ್ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಅವಕಾಶನೂ ಇರಬೇಕು. ಆದರೆ ಕನ್ನಡ ಮಾಧ್ಯಮವನ್ನು ಕಡ್ಡಾಯಗೊಳಿಸ್ತಕ್ಕಂಥ ಮತ್ತು ಅದನ್ನ ನೀವು 10ನೇ ಕ್ಲಾಸ್ ತನಕ ಮಾತ್ರ ಮಾಡಿ
11ನೇ ಕ್ಲಾಸಿಂದ ಇನ್ನೊಂದು ಭಾಷೆಗೆ ಮಾಡಿ ಇನ್ನೊಂದಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷನ್ನ ಕಲಿಸ್ತಕ್ಕಂಥದ್ದು ಏನಿದೆ, ಈ ತರ ಇದ್ರೆ ಮುಗೀತು. ಇಂಗ್ಲಿಷ್ ಇಸ್ ಎ ಪವರ್. ಆ ಪವರ್ನ ನೀವು ಕೆಲವರಿಗೆ ಮಾತ್ರ ಸೀಮಿತಗೊಳಿಸ್ತಕ್ಕಂಥದ್ದು ಏನಿದೆ, ಇದು ಬಹಳ ದೊಡ್ಡ ಅನ್ಯಾಯ ಆಗುತ್ತೆ. ಈ ಚರ್ಚೆ ನಾವು ಸಪರೇಟ್ ಆಗಿ ಮಾಡೋಣ. ಬಟ್ ಇನ್ ಎನಿ ಕೇಸ್ ವಿ ಹವ್ ಮಿಸ್ ದಟ್ ಬಸ್. ಒಂದ್ ವೇಳೆ ಕನ್ನಡ ಮಾಧ್ಯಮ ಇರಬೇಕು ಅಂದ್ರೂ ಕೂಡ ಅದು ಇಲ್ಲ. ಸೊ ಬೇರೆ ಬೇರೆ ರೀತಿ ಒಳಗಡೆ ಇಂಗ್ಲಿಷ್ ಮಾಧ್ಯಮ ಶುರುವಾಯಿತು. ಸುಪ್ರೀಂ ಕೋರ್ಟ್ನ ಇದನ್ನ ಪಡ್ಕೊಂಬಂದು ಇದು ಕನ್ನಡೇತರ ಮಾತೃಭಾಷೆಯವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ಮಾತೃಭಾಷಾ ಮಾಧ್ಯಮ ಅಂದ್ರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಎತ್ತಿಡಿಬೇಕು ಅನ್ನುವಂಥ ವಿಚಾರ ಬಂತು. ಮತ್ತು ಸೆಂಟ್ರಲ್ ಸ್ಕೂಲ್ಗಳು ಶುರುವಾಯಿತು. ಅವಾಗ ಇಷ್ಟೊಂದು CBSE ICSE ಸ್ಕೂಲ್ಗಳು ಇರಲಿಲ್ಲ. ಬಹುಶಃ ಕೇಂದ್ರೀಯ ವಿದ್ಯಾಲಯ ಬಿಟ್ಟರೆ ಇರಲಿಲ್ಲ. ಆಮೇಲೆ ಮತ್ತೆ CBSE ICSE ಶುರುವಾಯಿತು. ಅದಕ್ಕೆ ರಾಜ್ಯ ಸರ್ಕಾರ NOC ಕೊಟ್ಟರೆ ಸಾಕು, ಅವ್ರು ಏನು ಪರ್ಮಿಷನ್ ಕೊಡಬೇಕಿಲ್ಲ ಅಂತ ಬಂತು. ಇವೆಲ್ಲ ಆಗಿ 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 ದೊಡ್ಡ ಕಂದರ, ಒಂದು ದೊಡ್ಡ ಅಂತರ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೂ ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೂ ಬೆಳೆಯೋಕ್ಕೆ ಶುರುವಾಯಿತು. ಒಂದು ಮಾಧ್ಯಮದ ವಿಚಾರ. ಸೊ ಮಾಧ್ಯಮದ ವಿಚಾರ ಬಂದಾಗ ನಮ್ಮಂಥವರ ವಾದ ಏನಪ್ಪಾ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲೇ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನೋ ಚರ್ಚೆನೇ ಇಲ್ಲ. ಆದ್ರೆ ಏನಾಗುತ್ತೆ, ಇಂಗ್ಲಿಷ್ ಮೀಡಿಯಂ ಬೇಕು ಅಂದವರು ಸ್ವಲ್ಪ ಉಳ್ಳವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಶುರು ಮಾಡೋದು. ಯಾಕಂದ್ರೆ ಅವ್ರ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಏನು ಅದನ್ನ ಕೊಡಿಸ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ, ಸಹಜವಾಗಿ ಅನ್ಸುತ್ತೆ. ಇದನ್ನ ಸಹಜವಾಗಿ ಅನ್ಸುತ್ತೆ ಅಂತ ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಅವರಲ್ಲಿ ಹೋಗ್ತಾ ಬಂದು ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಉಳ್ಕೊಳ್ಳೋದಕ್ಕೆ ಶುರುವಾದ. ಸೊ ಮಾಧ್ಯಮದ ಕಾರಣಕ್ಕಾಗಿ ಒಂದು ಶಿಫ್ಟ್ ಆಯ್ತು. ಎರಡನೇದು ಅದೇ ಶಿಫ್ಟ್ ಇವತ್ತಿನ ತನಕ ನಡೀತಾ ಇದೆ ಅನ್ನೋದು ನಮ್ಮ ಗಮನದಲ್ಲಿ. ಎರಡನೇದೇನಾಯ್ತು, ಸರ್ಕಾರಿ ಶಾಲೆಗಳಲ್ಲಿ ಈ ಒಟ್ಟು ಎನ್ರೋಲ್ಮೆಂಟ್ ಏನು ಕಡಿಮೆ ಆಗ್ತಾ ಬಂತು. ಒಂದು ಉಳ್ಳವರು ಹಳ್ಳಿಗಳಲ್ಲೂ ಇರಲಿ ಎಲ್ಲೇ ಇರಲಿ, ಉಳ್ಳವರು ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ಇಂಗ್ಲಿಷ್ ಕಾರಣಕ್ಕಾಗಿ ಹೋದ್ರು. ಮತ್ತು ಚಿಕ್ಕ 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 ಊರುಗಳಲ್ಲಿ ಏನಿತ್ತು, ಇದರಲ್ಲಿ ಬರ್ತ್ ರೇಟು ಕಡಿಮೆ ಆಗ್ತಾ ಬಂತು. ಮೂರನೇದಾಗಿ ವಲಸೆ ಒಂದು ಗ್ರಾಮೀಣ ಭಾಗದಿಂದ ನಗರ ಭಾಗಗಳಿಗೆ ಆಗ್ಲಿಕ್ಕೆ ಶುರುವಾಯಿತು. ಇವೆಲ್ಲ ಆಗ್ತಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿಯಕ್ಕೆ ಶುರುವಾಯಿತು. ಹೀಗಾಗಿ ನೀವೊಂದು ಇದನ್ನ ನೋಡಿದ್ರೆ ಏನು, ಅನುಪಾತ ನೋಡಿದ್ರೆ, ರೇಷಿಯೋ, ಟೀಚರ್ ಪ್ಯೂಪಿಲ್ ರೇಷಿಯೋ ಅಂತ ಕರೀತಾರೆ, ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ, ಇದು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿದೆ. RTE 30 ಮಕ್ಕಳಿಗೆ ಒಂದು ಟೀಚರ್ ಇರಬೇಕು ಅಂತ ಹೇಳುತ್ತೆ. ಈ 30 ಮಕ್ಕಳಿಗೆ ಒಂದು ಟೀಚರ್ ಅನ್ನೋದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ನಿಮ್ಗೆ ತರಗತಿಗೆ ಒಬ್ಬರು ಶಿಕ್ಷಕರು ಇಲ್ಲದೆ ಇದ್ರೆ, ಈಗ ನೀವು ಬೇರೆ ಕಡೆಗೆ ಈಗ 7ನೇ ಕ್ಲಾಸ್ ಓದ್ತಿರುವಂತ ಮಕ್ಕಳು ಅಂತ ಇರ್ಕೊ, 6, 5, 4, 3 ಯಾವುದೇ ಕ್ಲಾಸ್, ಅಲ್ಲಿ 7 ಪೀರಿಯಡ್ ಇರುತ್ತೆ ಅನ್ಕೊಳ್ಳಿ, 6 ಪೀರಿಯಡ್ ಇರುತ್ತೆ, 8 ಪೀರಿಯಡ್ ಎಷ್ಟೇ ಇರುತ್ತೆ, ಅವ್ರ ಮೇಲೆ ಗಮನ ಕೊಡುವಂತ ನಿಮ್ಗೊಬ್ಬರು ಟೀಚರ್ ಇದೆ. ಇಲ್ಲಿ ನೀವು 1ರಿಂದ 4ನೇ ಕ್ಲಾಸ್ ತನಕ ಒಬ್ಬರು ಟೀಚರು, 5ರಿಂದ 8ನೇ ಕ್ಲಾಸ್ ತನಕ ಒಬ್ಬರು ಟೀಚರ್ ಅಂತ ಮಾಡಿದ್ರೆ ಆ ಟೀಚರ್ ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಾರೆ? ಇದು ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾಗ ಐಡಿಯಲ್ ಏನು, ಒಬ್ಬ ಮಗು ಇದ್ರೂ ಕೂಡ ನಾನು ಒಬ್ರು ಟೀಚರ್ ಕೊಡ್ತೀನಿ ಅಂದ್ರೆ ಆ ಟೀಚರ್ ಯಾವ ಟೀಚರ್ ಕೊಡ್ತೀರಾ ಅಂತಾನೂ ಬರುತ್ತೆ. ಕನ್ನಡ ಟೀಚರ್ ಕೊಡ್ತೀರಾ, ಇಂಗ್ಲಿಷ್ ಟೀಚರ್ ಕೊಡ್ತೀರಾ, ಯಾವ ಮಾಧ್ಯಮದಲ್ಲಿ ಪಾಠ ಮಾಡ್ತೀರಾ, ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ ಎಲ್ಲ ಯಾರು ಪಾಠ ಮಾಡ್ತಾರೆ, ಕಂಪ್ಯೂಟರ್ ಯಾರು ಕಲಿಸ್ತಾರೆ, ಆ ಟೀಚರ್ಗೆ ಅದು ಕ್ವಾಲಿಫೈ ಇರ್ಬೋದು ಇಲ್ಲದೆ ಇರ್ಬೋದು. ಸೊ ಈ ತರ ನಾವೊಂದು ರೊಮ್ಯಾಂಟಿಕ್ ಆಗಿರೋ ಮಾತುಗಳನ್ನ ಹೇಳ್ತಾ ಇರ್ತೀವಿ. ನೋಡಿದ್ರೆ ಈ ಸ್ಕೂಲಲ್ಲಿ ನಮ್ಮ ಮಗು ಕಲಿಯಕ್ಕೆ ಆಗಲ್ಲ ಅಂತ ಪೇರೆಂಟ್ಸ್ ತೀರ್ಮಾನ ಮಾಡ್ತಾರೆ. ಇದು ಯಾರ್ದು ಇವೆಲ್ಲ ತಪ್ಪು? ಎಲ್ಲ ಪೇರೆಂಟ್ಸ್ ತಪ್ಪು ಅಥವಾ ಕನ್ನಡ ಮೀಡಿಯಂ ಇರಬೇಕು ಅಂತ ಹೇಳಿದವ್ರ ತಪ್ಪು ಮಾತ್ರನ ಅಲ್ಲ. ಇದರಲ್ಲಿ ಸರ್ಕಾರದ ತಪ್ಪಿದೆ. ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರಗಳು ಎಲ್ಲ ಟೈಮಲ್ಲೂ ಫೈಟ್ ಮಾಡಕ್ ಶುರು ಮಾಡೋದು, ನಾವು ಕನ್ನಡ ಮೀಡಿಯಂ ಉಳಿಸ್ಕೊಂತೀವಿ ಅಂತ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಮಾಧ್ಯಮದ ವಿಚಾರ ಫೈಟ್ ನಡೆದಿದ್ದು ಕರ್ನಾಟಕದ ವಿಚಾರ ಅಂತ ನಮ್ಗೆ ಗೊತ್ತಿರಲಿ. ಕರ್ನಾಟಕದ ಕೇಸೇ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಈ ಜಡ್ಜ್ಮೆಂಟ್ ಕೊಟ್ಟಿದ್ದು ಅಂತ ನಮ್ಗೊಂದು ಗೊತ್ತಿರಲಿ. ಸೊ ಇಂಥ ಟೈಮಲ್ಲಿ ಸರ್ಕಾರ ಏನ್ ಮಾಡುತ್ತೆ, ನೋಡಪ್ಪ ಎಷ್ಟು ಮಕ್ಕಳಿಗೆ ಎಷ್ಟು ಟೀಚರ್ ಕೊಡಬೇಕು ಅನ್ನೋದ್ರಲ್ಲಿ ನಮ್ದು ಬೆಸ್ಟ್ ಮೆಥಡ್ ಇಟ್ಕೊಂಡಿದೀವಿ. ಅಂತೂ ಏನು ಅಪ್ರೂವ್ಡ್ ಪೋಸ್ಟ್ ಜಾಸ್ತಿ ಇರ್ಬೋದು, ಬಟ್ ಏನು ಟೀಚರ್ ಪೀಪಲ್ ರೇಷಿಯೋ ಏನಿದೆ ಇದು ನಮ್ದು ಅತ್ಯುತ್ತಮವಾಗಿದೆ. 15 ಇದೆ, 16 ಇದೆ, 18 ಇದೆ, 19 ಇದೆ, ಈ ರೀತಿಯಲ್ಲಿ ಹೇಳ್ತಾ ಇರ್ತೀವಿ. ಬಟ್ ಅಲ್ಲಿ ನೋಡಿದ್ರೆ 1ರಿಂದ 7ನೇ ಕ್ಲಾಸ್ ತನಕ ಸ್ಕೂಲ್ ಇರುತ್ತೆ, 3 ಜನ ಟೀಚರ್ ಇರ್ತಾರೆ. ಏನ್ ಪಾಠ ನಡೆಯೋದಕ್ಕೆ ಅದು ಸಾಧ್ಯ ಆಗುತ್ತೆ? ಇದು ಆಗ್ಲಿಲ್ಲ. ಸೊ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದಾಗ ತರಗತಿಗೆ ಒಬ್ಬರು ಶಿಕ್ಷಕರು, ಎಷ್ಟು ಜನ ಶಿಕ್ಷಕರು ಬೇಕಾಗ್ತಾರೆ? ಕರ್ನಾಟಕದ ಬಜೆಟ್ ನಲ್ಲಿ ಮುಕ್ಕಾಲು ಭಾಗ ಈ ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ಬೋದಾಗಿರೋಷ್ಟು ಟೀಚರ್ಸ್ನ ರಿಕ್ರೂಟ್ ಮಾಡ್ಬೇಕಾಗತ್ತೆ ಅವಾಗ. ಇಲ್ಲ ಅಂದ್ರೆ ಆ ಒಂದು ಶಾಲೆಗಳನ್ನ ಒಟ್ಟು ಸೇರಿಸಿ ಒಂದ್ ಕಡೆ, ಅವಾಗ ತುಂಬಾ ಜನ ಟೀಚರ್ಸ್ ಇರ್ತಾರೆ, ಆ ಟೀಚರ್ಸ್ನೆಲ್ಲ ಒಂದ್ ಕಡೆಗೆ ತಂದು ಅಲ್ಲಿ ಅವರಿಗೆ
ಪ್ರತಿ ತರಗತಿಗೊಬ್ರು ಟೀಚರು ಮತ್ತು ಪ್ರತಿ ವಿಷಯಕ್ಕೊಬ್ರು ಟೀಚರ್ನ ಕೊಡಬಹುದು ಅಂತ ಬಂದರೆ ನಮ್ಗದು ಒಪ್ಪಿಗೆ ಆಗಲ್ಲ. ಯಾಕೆ ಒಪ್ಪಿಗೆ ಆಗಲ್ಲ? ಯಾಕೆ ಅಂತಂದ್ರೆ ನಮಗೆ ಈ ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನು ಹಾಳು ಮಾಡಿರುವ ಸರ್ಕಾರ, ನಂಗೆ ಡೌಟೇ ಇಲ್ಲ, ಈ ಸರ್ಕಾರಿ ಶಾಲಾ ವ್ಯವಸ್ಥೆ ಹಾಳುಗೆಡುವುದರಲ್ಲಿ ಬೇರೆ ಬೇರೆ ಪಾಲಿಸಿಗಳನ್ನ ಪುಷ್ ಮಾಡಿದವರೆಲ್ಲ ಇರ್ಬೋದು, ಬಟ್ ಸ್ಟಿಲ್ ಸರ್ಕಾರನೇ ಇದನ್ನ ಈ ರೀತಿಯಲ್ಲಿ ಮಾಡಿದ್ದು, ಅಸಮಾನತೆಯನ್ನ ತಂದಿದ್ದು, ಕಾಮನ್ ಸ್ಕೂಲ್ ಸಿಸ್ಟಮ್ ತರದೇ ಇದ್ದಿದ್ದು. ಈ ದೇಶಕ್ಕೆ ಅತ್ಯುತ್ತಮವಾದ ಪರಿಹಾರ ಕಾಮನ್ ಸ್ಕೂಲ್ ಸಿಸ್ಟಮ್ ಅಂತ ಕೊಠಾರಿ ಕಮಿಷನ್ ಅಲ್ಲಿ ಹೇಳ್ತಾರೆ. ದ ಫ್ಯೂಚರ್ ಆಫ್ ದ ನೇಷನ್ ಈಸ್ ಬಿಲ್ಟ್ ಇನ್ ಅವರ್ ಕ್ಲಾಸ್ ರೂಮ್ಸ್ ಅಂತ ಕೊಠಾರಿ ಕಮಿಷನ್ನ ಮೊದಲ ವಾಕ್ಯ ಹೇಳುತ್ತೆ. ಮತ್ತು ಕಾಮನ್ ಸ್ಕೂಲ್ ಇರಬೇಕು. ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ಇಲ್ಲ, ಅಸಮಾನತೆ ಇದೆ, ಹಂಗಾಗಿ ಎಲ್ಲ ಮಕ್ಕಳು ಒಂದೇ ಶಾಲೆಯಲ್ಲಿ ಓದು ಅಂತ ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ಆ ಶಾಲೆಯ ನಿರ್ದಿಷ್ಟವಾದಂಥ ವ್ಯಾಪ್ತಿಯಲ್ಲಿರುವ ಎಲ್ಲ ಮಕ್ಕಳು ಒಂದೇ ಸ್ಕೂಲಲ್ಲಿ ಓದಬೇಕು ಅಂದ್ರೆ ಆ ಊರಿನ ಅತ್ಯಂತ ಬಲಾಢ್ಯರು ಮತ್ತು ಅತ್ಯಂತ ಶೋಷಿತರ ಮಕ್ಕಳು ಒಂದೇ ಶಾಲೆಯಲ್ಲಿ ಓದ್ತಾರೆ. ಅವಾಗ ಆ ಶಾಲೆಯ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಇದು ಹಂಗಾಗ್ತಾ ಇಲ್ಲ. ಆ ಬಲಾಢ್ಯರು ಎಲ್ಲ ಕೂಡ ಅಲ್ಲಿಂದ ಶಿಫ್ಟ್ ಆಗಿದ್ದಾರೆ. ಈಗ ನಗರಗಳಲ್ಲಿ ಜಾಸ್ತಿ ಮಕ್ಕಳು ಓದ್ತಿದ್ದಾರೆ ಅಂತ ಯಾಕಂದ್ರೆ ಹಳ್ಳಿಯಿಂದ ನಗರಕ್ಕೆ ಪ್ರತಿದಿನ ಸ್ಕೂಲ್ಗಳು ಬಸ್ಗಳು ಹೋಗ್ತವೆ ಅನ್ನೋ ಕಾರಣಕ್ಕೆ. ಸೊ ಈ ಒಂದು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿರುವಂತ ಟೈಮ್ನಲ್ಲಿ ಹೆಂಗ್ ಇದನ್ನ ಮಾಡ್ಬೋದು? ಇದನ್ನ ಇಲ್ಲ, ನಾ 5 ಜನ ಮಕ್ಕಳಿರ್ಲಿ ಪರವಾಗಿಲ್ಲ, ಆ ಶಾಲೆ ಮುಚ್ಚಬಾರ್ದು ಅಂತ ನಾವು ಹೇಳ್ತೀವ. ಇದನ್ನ ಹೇಳಿದಾಗ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, 5 ಜನ ಅಲ್ಲ, 50 ಜನ ಇರೋ ಸ್ಕೂಲ್ನು ಮುಚ್ತಾ ಇದ್ದಾರೆ, 100 ಜನ ಇರೋಂಥ ಸ್ಕೂಲ್ನು ಮುಚ್ತಾ ಇದ್ದಾರೆ ಅಂತ. ನಾನು ಪ್ರಶ್ನೆ ಕೇಳ್ತೀನಿ, 50 ಜನ ಇರೋ ಶಾಲೆ ಅಂತ ಇಟ್ಕೊಳ್ಳೋಣ. ಅಲ್ಲಿ 1ರಿಂದ 8ನೇ ಕ್ಲಾಸ್ ತನಕ ಇರುತ್ತೆ. ಎಷ್ಟು ಜನ ಮಕ್ಕಳು ಇರ್ತಾರೆ ಒಂದೊಂದು ಕ್ಲಾಸಲ್ಲಿ? ಸರಾಸರಿ ಸರಾಸರಿ 6 ಮಕ್ಕಳು 7 ಮಕ್ಕಳು ಇರ್ತಾರೆ. ಅಲ್ಲಿ ಈಗ 2 ಮೀಡಿಯಂ ಇದೆ. ಸೊ 2 ಮೀಡಿಯಂ ಅಂತ ತೆಗೆದುಕೊಂಡ್ರೆ ನಿಮ್ಗೆ ಇನ್ನೂ ನೋಡಿದ್ರೆ ಕನ್ನಡ ಮೀಡಿಯಂ ಅಲ್ಲಿ 2, ಇಂಗ್ಲಿಷ್ ಮೀಡಿಯಂ ಅಲ್ಲಿ 4 ಜನ 1ನೇ ಕ್ಲಾಸಲ್ಲಿ. 1, 2, 3 ನಲಿಕಲಿ ಮಾಡಿ ಮಲ್ಟಿಗ್ರೇಡ್ ಟೀಚಿಂಗ್ ಮಾಡ್ತಾರೆ. ಬಟ್ 4ರಿಂದ ನಿಮ್ಗೆ 4 ಜನ 4 ಜನ ಹೆಂಗೆ ಇದನ್ನ ಹೆಂಗ್ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ? ಇದು ನನ್ನ ಪ್ರಶ್ನೆ. ಆದರೆ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಕಚೇರಿಗೆ ಬಂದು ಮಾತಾಡಿದಾಗಲಿ ಅಥವಾ ಈಗಾಗಲಿ ಪ್ರಶ್ನೆ ಇರೋದು, ಈ ಸರ್ಕಾರ ಯಾವುದು ಇವನ್ನೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ನಿರಂತರವಾಗಿ ಪ್ರೈವೇಟ್ ಸ್ಕೂಲ್ಗೆ ಪ್ರೈವೇಟೈಸೇಷನ್ಗೆ ಅವಕಾಶ ಮಾಡಿಕೊಡ್ತಾ ಬಂತು. NOC ಕೊಡಬೇಕಾಗಿ ಯಾವಾಗ ಕನ್ನಡ ಮೀಡಿಯಂ ಮಾತ್ರ ಸರ್ಕಾರಿ ಶಾಲೆ ವ್ಯವಸ್ಥೆ ಮತ್ತು ಕರ್ನಾಟಕದಲ್ಲಿ ಯಾರು ಸ್ಟೇಟ್ ಸಿಲೆಬಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಕ್ ಇಲ್ದೇ ಇರೋ ಪಾಲಿಸಿ ಇದ್ದಾಗಲೂ ಕೂಡ CBSE ICSEಗೆ ಎಲ್ಲದಕ್ಕೂ NOCಗಳು ಕೊಡ್ತಾ ಬಂದ್ರು. ಶಿಕ್ಷಣದ ಅಸಮಾನತೆಗೆ ಬೇಕಾಗಿದ್ದಂತ ಒಂದು ಬುನಾದಿಯನ್ನ ಹಾಕಿದ್ದು ಈ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ. ಇಂಥ ಸರ್ಕಾರನ ಹೆಂಗ್ ನಂಬೋದು ಅನ್ನೋದು ಈಗ ಪ್ರಶ್ನೆ. ಅವ್ರು ಬಂದು ಈಗ KPS ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಏನೇನು ಹೇಳ್ತಿದ್ದಾರೆ ಅಂತ ನೋಡೋಣ. ಅದರಲ್ಲಿ ಒಂದು ಪಂಚಾಯತಿಗೊಂದು ಅಂತ ಹೇಳಲಾಗ್ತಿದೆ. ಬಟ್ ಈ ಸದ್ಯ 900 KPS ಶಾಲೆಗಳು ಆ ಪಂಚಾಯತಿ ವ್ಯಾಪ್ತಿಯಲ್ಲೇ ಇರ್ಬೋದು ಅಂತ, ಬಹುಶಃ ಪಂಚಾಯತಿ ಕೇಂದ್ರದಲ್ಲಿ ಅಥವಾ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವ ಉತ್ತಮವಾದಂಥ ಒಂದು ಶಾಲೆಗೆ ಉಳಿದ ಎಲ್ಲ ಶಾಲೆಗಳನ್ನ ಅದರೊಳಗಡೆ ವಿಲೀನ ಮಾಡ್ತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಈ ಎಲ್ಲ ಹಳ್ಳಿಗಳು, ಯಾವ ಹಳ್ಳಿ ಶಾಲೆಗಳನ್ನ ಇದಕ್ಕೆ ಮರ್ಜು ಮಾಡ್ಲಾಗ್ತಾ ಇದೆ, ವಿಲೀನ ಮಾಡ್ಲಾಗ್ತಾ ಇದೆ, ಅವರೆಲ್ಲ ಅಲ್ಲಿಂದ ಆ ಮಕ್ಕಳು ಇಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ಉಚಿತವಾಗಿ ವಾಹನ ಸೌಕರ್ಯ ಕೊಡ್ತೀವಿ. ಸೊ ಈ ಉಚಿತ ವಾಹನ ಸೌಕರ್ಯ ಇಲ್ಲದೆ ಇದ್ರೆ ಏನಾಗುತ್ತೆ? ಆ ಪೇರೆಂಟ್ಸ್ ಕಳಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ, ವಿಚ್ ಇಸ್ ನಾಟ್ ಈಸಿ. ಮತ್ತು ಅವ್ನು ಮತ್ತೆ ಗುಣಮಟ್ಟ ಕುಸಿತದೆ. ಮತ್ತು ಅದನ್ನ ಕರೆದುಕೊಂಡು ಬರುವಂತ ಚೈತನ್ಯ ಇಲ್ಲದೆ ಇರ್ತಕ್ಕಂಥ ತಂದೆ ತಾಯಂದ್ರು ಮಕ್ಕಳು ಡ್ರಾಪ್ ಔಟ್ ಆಗ್ತಾರೆ, ಫಸ್ಟ್ ಆಫ್ ಆಲ್ ಸೇರೋದಿಲ್ಲ. ಇದು ಮಾಡಿದಾಗ್ಲೂ ಕೂಡ ತಮ್ಮ ಮನೆ ಹೆಣ್ಣು ಮಕ್ಕಳನ್ನ ಇದು ಕಳಿಸ್ಬಿಡ್ತಾರ ಹಿಂಗೆ ಬಸ್ ಹತ್ತಿ ಅಂದ್ರೆ? ಈಗ ಕಳಿಸ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗೆ, ಅದಿದೆ. ಬಟ್ ಅದ್ರೊಳಗಡೆ ಕೆಲವು ಥರದ ಅಕೌಂಟಬಿಲಿಟಿಗಳಿರ್ಬೇಕು. ಅಂದ್ರೆ ಆ ಬಸ್ಸಲ್ಲಿ ಒಂದು ಆಯ ಇರ್ತಾರ, ಇರೋದಿಲ್ವಾ, ಇಂಥ ಹಲವಾರು ಪ್ರಶ್ನೆಗಳು ಇದ್ರ ಜೊತೆಲಿ ಇವೆ. ಬಟ್ ಈ ತರ ಈಗ KPS ಇದ್ರಲ್ಲಿ ಹೇಳ್ತಾ ಇದೆ. ಈಗ ನಾವೇನ್ ಮಾಡಬೇಕು? ಆಕ್ಚುಲಿ ಇವತ್ತಿನ ಚರ್ಚೆ ಇರೋದು ಇಲ್ಲಿ ಇದೆಲ್ಲ ನಡೆದಿದೆ, ಇಲ್ಲಿ ತನಕ ಆಗಿದೆ. ಈಗ ಎನ್ರೋಲ್ಮೆಂಟ್ ಸಮಸ್ಯೆ ಅಲ್ಲ, ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ ಬರ್ತೀಯಾರೆ ಅಥವಾ ಗೌರ್ಮೆಂಟ್ ಸ್ಕೂಲ್ಗೆ ಬರ್ತೀಯಾರೆ. ಬಟ್ ಈ ಗುಣಮಟ್ಟ ಖಾತರಿ ಅಂತ ಒಂದಿದೆಯಲ್ಲ, ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ಮಕ್ಕಳ ಸಂಖ್ಯೆ ಇಳಿತಾ ಇದೆಯಲ್ಲ, ಸರ್ಕಾರ ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗ್ತಾ ಇದಾರಲ್ಲ, ವಲಸೆ ಹೋಗ್ತಿರೋದಕ್ಕೆ ಸರ್ಕಾರದ ಈ ಹಿಂದಿನ ನೀತಿಗಳೇ ಕಾರಣವಾಗಿದೆಯಲ್ಲ. ಈಗ ಅದೇ ಸರ್ಕಾರ ಇಲ್ಲ, ನಾನು ಇದನ್ನ ಸರಿ ಮಾಡ್ತೀನಿ, ಈ ತರ 1990-91ರಿಂದ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಜಾಸ್ತಿ ಆಗಿರ್ಬೋದು, ಬಟ್ ಅಲ್ಲೂ ಕೂಡ ಏನಂತ ಗುಣಮಟ್ಟದ ಇರಲಿಲ್ಲ. ಇವತ್ತಂತ ಗುಣಮಟ್ಟ ನಾವು ಕೊಡ್ತೀವಿ, ನಾವೇ ಬಸ್ ಮಾಡಿ ಕರ್ಕೊಂಬರ್ತೀವಿ ಅಂತ ಹೇಳ್ತಿರೋ ಟೈಮ್ನಲ್ಲಿ ನಾವೇನ್ ಮಾಡಬೇಕು? ಸೊ ಈ ಪ್ರಶ್ನೆನ ನಾವು ನೇರವಾಗಿ ಎದುರುಗೊಳ್ಳೋಣ ಅಂತ ನನಗೆ ಅನ್ನಿಸ್ತದೆ.
ನಮ್ಮೆಲ್ಲ ಸ್ನೇಹಿತರಿಗೆ ಈ ಶಿಕ್ಷಣದ ವಿಚಾರದಲ್ಲಿ ಆಸಕ್ತಿ ಇರೋರಿಗೆ, ನಾವು ಈ ಹಿಂದೆ ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ, ವಿಲೀನ ಮಾಡ್ತೀವಿ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದವರು ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನ ಓಪನ್ ಮುಕ್ತವಾಗಿ ಏನು ಅಂತ ಯೋಚನೆ ಮಾಡೋಣ. ಸರ್ಕಾರನ ನಂಬೋಣ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರ ನಂಬೋಣ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರ ಯಾಕಂದ್ರೆ ಈ ಹಿಂದೆನೂ ಸಮಸ್ಯೆ ಮಾಡಿದೆ. ಇಲ್ಲ ಇವತ್ತಿನ ಶಿಕ್ಷಣ ಸಚಿವರು ಅಥವಾ ಇವತ್ತಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಅಥವಾ ಮುಖ್ಯಮಂತ್ರಿಗಳು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ನಮ್ಗೆ ಹೇಳ್ಬಿಟ್ರು ಅಂದ ತಕ್ಷಣ ನಾವು ನಂಬಿಟ್ರೆ ಇವರು ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಎರಡನೇ ಪ್ರಶ್ನೆ, ನಾಳೆ ಇವ್ರು ಇರ್ಲಿಲ್ಲಪ್ಪ, ಚೇಂಜ್ ಆದ್ರು, ಚೇಂಜ್ ಆಗ್ಬಿಟ್ರೆ ಅವತ್ತಿನ ದಿವಸ ನಮ್ಗೆ ಇದಕ್ಕೆಲ್ಲ ಖಾತ್ರಿ ಮಾಡಕ್ ನಾವೇನ್ ಬರ್ಕೊಟ್ಟಿರ್ತಾರ ನಮ್ಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಬಟ್ ನಮ್ಮ ಜೊತೆಗೆ ಈ ವಿಚಾರದಲ್ಲಿ ಪೇರೆಂಟ್ಸ್ ಎಲ್ಲಿದ್ದಾರೆ ಅಂತ ನಾನು ಕೇಳ್ತೀನಿ. ಪೇರೆಂಟ್ಸ್ ಮನಸ್ಸಿನಲ್ಲಿ ಏನಿದೆ? ಪೇರೆಂಟ್ಸ್ ಮನಸ್ಸಲ್ಲಿ ಕ್ಲಿಯರ್ ಆಗಿದೆ. ಪೇರೆಂಟ್ಸ್ ಮನಸ್ಸಲ್ಲಿ ಇಂಗ್ಲಿಷ್ ಮೀಡಿಯಂ ಬೇಕು, ಅತ್ಯುತ್ತಮವಾದಂಥ ಶಾಲೆ ಅವ್ರಿಗೆ ಬೇಕು ಅಂತಿದೆ, ಹೆಚ್ಚಿನವ್ರಿಗೆ. ಒಂದು ಸಣ್ಣ ಭಾಗದ ಜನರಿಗೆ ಇದಕ್ಕಿಂತ ಭಿನ್ನವಾದಂಥ ನಿಲುವು ಕೂಡ ಇರ್ಬೋದು. ಪರ್ಟಿಕ್ಯುಲರ್ಲಿ ತಮ್ಮ ಮಕ್ಕಳನ್ನ ಬಸ್ ಹತ್ಸಿ ಇನ್ನೊಂದು ಊರಿನ ಶಾಲೆಗೆ ಕಳಿಸೋದ್ರ ಬಗ್ಗೆ. ಮತ್ತು ಆ ಬಸ್ ಬರುತ್ತಾ, ಯಾವಾಗಲೂ ಬರುತ್ತಾ, 3 ವರ್ಷ ಆದ್ಮೇಲೇನು 5 ವರ್ಷ ಆದ್ಮೇಲೂ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಇರ್ತವೆ. ಬಟ್ ಪೇರೆಂಟ್ಸ್ ಒಂದು ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಕೇಳ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣಕ್ಕೆ ಇದಿಲ್ಲದೆ ಇದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದ್ರೆ, ಮುಚ್ಚಬಾರ್ದು ಸ್ಕೂಲು ಅಂತ ನಾವು ಹೇಳ್ತೀವಿ. ಆಯ್ತಪ್ಪ, ಮುಚ್ಚೋದಿಲ್ಲ ಸ್ಕೂಲ್ನ, ಹಿಂಗೆ ಬಿಡ್ತೀವಿ ಅಂತ ಹೇಳಿದ್ರೆ, ನಾವೇನ್ ಹಿಂಗೆ ಬಿಡ್ಬೇಕು ಅಂತ ಹೇಳೋದಿಲ್ಲ. ನಾವು ತರಗತಿಗೊಬ್ಬರು ಶಿಕ್ಷಕರು ಬೇಕು, ಅದು ಇದು ಎಲ್ಲ ಹೇಳ್ತೀವಿ. ಬಟ್ ಅದು ಆಗೋದಿಲ್ಲ, ಅದಾಗಿಲ್ಲ ಇಲ್ಲಿ ತನಕ. ಈ ರೀತಿ ವಾದ ಮಾಡುವವರು ಯಾರು ನನ್ನ ವಿಡಿಯೋ ನೋಡಿ ವಾಚಮ ಗೋಚರ ನನಗೆ ಬೈದಿರಲ್ಲ, ಅವ್ರನ್ನ ನಾನು ತಮಾಷೆಗೆ ಇದನ್ನ ಕೇಳೋಣ ಅಂತ ಅನ್ಕೊಂಡೆ. ಅದೆಲ್ಲ ಸರಿ. 10 ಜನ ಮಕ್ಕಳಿರುವಂತ, ಇಬ್ಬರೇ ಟೀಚರ್ ಇರುವಂತ ಸ್ಕೂಲ್ಗೆ ನಿಮ್ಮ ಮಗುನ ಸೇರಿಸ್ತಾ ಇದ್ದೀರಾ? ನಿಮ್ಮ ಮಗುನ ಮೊಮ್ಮಗುನ ಸೇರಿಸ್ತಾ ಇದ್ದೀರಾ ಅಂತ ಕೇಳಬೇಕು ಅಂತ. ಆ ಕಥೆ ಏನು ಆ ಮಕ್ಕಳದು? ಇಲ್ಲ, ನಾವ್ ಹಂಗೇನು ಆ ಮಕ್ಕಳು ಅಲ್ಲೇ ಇರ್ಲಿ ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಆ ಮಕ್ಕಳಿಗೆ ಸರ್ಕಾರ ಕೊಡೋದಿಲ್ಲ ಅಂತ ಇಟ್ಕೊಳ್ಳೋಣ. ಕೊಡೋದಿಕ್ಕೆ ನಾವು ಒತ್ತಾಯ ಮಾಡ್ಬೇಕಾ? ಪ್ರತಿನಿತ್ಯ ನಮ್ಮ ಪ್ರಯಾರಿಟಿ ಮಾಡ್ಕೋಬೇಕಾ? ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾ? ಏನೇ ಇರಲಿ, ಮುಂದಿನ 2 ವರ್ಷ ಅಥವಾ 3 ವರ್ಷದಲ್ಲಿ ಕರ್ನಾಟಕದ ಇಷ್ಟು ಶಾಲೆಗಳಿಗೆ ನೀವು ಅಲ್ಲಿ 5 ಜನ ಮಕ್ಕಳಿದಾರೋ, 10 ಜನ ಇದಾರೋ, 15 ಜನ ಇದಾರೋ ನಮಗೆ ಗೊತ್ತಿಲ್ಲ, ಅಲ್ಲಿ ತರಗತಿಗೊಬ್ರು ಶಿಕ್ಷಕರು ಬರಲಿ, ವಿಷಯಕ್ಕೊಬ್ರು ಶಿಕ್ಷಕರು ಬರಲಿ, ಮತ್ತು ಮೀಡಿಯಂ ಇರಲಿ. ಕ್ಲಿಯರ್ ಆಗಿ ಮೀಡಿಯಂ ಬಗ್ಗೆ ಇನ್ನೊಂದು ಸರಿಯಾಗಿ ಗೊಂದಲ ಇಟ್ಕೊಳ್ಳೋದು, ಒಂದು ದ್ವಂದ್ವ ನೀತಿಯನ್ನು ಇಟ್ಕೊಳ್ಳೋದು, ಕನ್ನಡ ಮೀಡಿಯಂ ಇದನ್ನ ಬಡವರು ಓದ್ಲಿ, ಇಂಗ್ಲಿಷ್ ಮೀಡಿಯಂನ ಶ್ರೀಮಂತರು ಓದ್ಲಿ, ಅಥವಾ ಜಾತಿಗೆ ತಕ್ಕಂಗೆ ಓದ್ಲಿ ಅಂತ ಹೇಳೋದನ್ನ ಬಿಟ್ಟು ಕನ್ನಡವನ್ನು ಅತ್ಯುತ್ತಮವಾಗಿ ಕಲಿಸ್ಬೇಕು ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಮಾತ್ರ ಉಳ್ಕತ್ತವೆ. ಇಲ್ಲ, ಕನ್ನಡ ಮಾಧ್ಯಮವನ್ನೇ ಅತ್ಯುತ್ತಮವಾಗಿ ಕಲಿಸ್ಲಿ, ಅದರಲ್ಲಿ ಇಂಗ್ಲಿಷನ್ನ ಒಂದು ಅತ್ಯುತ್ತಮವಾಗಿ ಆ ಭಾಷೆಯಾಗಿ, ಒಂದು ಭಾಷೆಯಾಗಿ ಅದನ್ನು ಕಲಿಸ್ಲಿ. ಇವೆರಡರಲ್ಲಿ ಯಾವುದಿದ್ರೂ ಸರಿ, ಬಟ್ ಇಂಗ್ಲಿಷನ್ನ ಅತ್ಯುತ್ತಮವಾಗಿ ಕಲಿಸುವ ಆಪ್ಷನ್ ಅನ್ನ ನೀವು ಬಿಡಕ್ಕಾಗಲ್ಲ, ಅದಿರಲೇಬೇಕು. ಬಟ್ ಇದನ್ನ ಹೇಳ್ತಿರೋ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಈ ವರ್ಷ 188 ಸ್ಕೂಲಲ್ಲಿ ಒಬ್ರು ಅಡ್ಮಿಷನ್ ಆಗಿಲ್ಲ. ಅದರಲ್ಲಿ 160 ಲೋವರ್ ಪ್ರೈಮರಿ, 29 ಹೈಯರ್ ಪ್ರೈಮರಿ ಮತ್ತು 3 ಹೈಸ್ಕೂಲು ಕೂಡ. ಹೈಸ್ಕೂಲುಗಳಲ್ಲಿ ಹಿಂಗಿಲ್ಲ. ಹೈಸ್ಕೂಲುಗಳಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಸೊ ಹಿಂಗಿದೆಯಲ್ಲ ಪರಿಸ್ಥಿತಿ. ಸೊ ಈಗ ಆ ಮಕ್ಕಳ ಕಥೆ ಏನು ಅಂತ ನನ್ನ ಪ್ರಶ್ನೆ ಇರೋದು. ಈ ಮಕ್ಕಳು, ನಾವು ಶಾಲೆಯನ್ನು ವಿಲೀನ ಮಾಡಬಾರ್ದು ಅಂತ ಹೇಳೋದು, 5 ಮಕ್ಕಳು 10 ಮಕ್ಕಳು ಇರೋ ಕಡೆಗೆ 8 ಆಗುತ್ತೆ, 6 ಆಗುತ್ತೆ, ಆಮೇಲೆ ಒಬ್ರು ಮಕ್ಕಳು ಆ ಶಾಲೆಗೆ ಸೇರೋದಿಲ್ಲ. ತಂದೆ ತಾಯಂದರಿಗೆ ಶಾಲೆಯ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ರೆ ಆ ಶಾಲೆಗೆ ಮಕ್ಕಳನ್ನ ಕಳಿಸೋದಿಲ್ಲ. ನಮಗ್ ಕಾಳಜಿ ಇದೆ ಅಲ್ವಾ? ನಮ್ಗೆ ಅವ್ರ ಬಗ್ಗೆನೂ ಕಾಳಜಿ ಇದೆ ಅಲ್ವಾ? ನಾವು ಅಲ್ಲಿ ಎನ್ಶೂರ್ ಮಾಡ್ಬೇಕು. ಇದನ್ನ ಏನ್ ಎನ್ಶೂರ್ ಮಾಡಬೇಕು? ಇದೇ ಮಕ್ಕಳಿದ್ರು ಕೂಡ ಅಲ್ಲಿ ಟೀಚರ್ಸ್ ಕೊಡ್ಬೇಕು ಅಂತ. ಇದು ಆಗಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಗೊತ್ತಿದ್ಬಿಟ್ಟು ಕ್ಲೆವರ್ ಆಗಿ ನಾವು ನಮ್ದೊಂದು ಒಳ್ಳೆ ಪಾಲಿಸಿ ಸ್ಟೇಟ್ಮೆಂಟ್ ಮಾತ್ರ ಮಾಡ್ಬಿಟ್ರೆ ಆಗತ್ತಾ? ಆಗಲ್ಲ ಅಂತ ಅನ್ಸುತ್ತೆ. ಸರಿ, ಇದು ಒಂದು ಪಾರ್ಟ್. ಲಾಸ್ಟ್ ಪಾಯಿಂಟ್. ಈಗ ಹಂಗಿದ್ರೆ ಇದೇನ್ ಮಾಡ್ಬೇಕು? KPS ಮಾಡ್ತಾರಲ್ಲ, KPS ಮಾಡ್ತಾರೆ ಅಂತ ನಾವು ಚಪ್ಪಾಳೆ ತಟ್ಟಿ ಇನ್ನೊಂದೇ ಎಲ್ಲ ಸರಿ ಹೋಗುತ್ತೆ ಅಂತ ಇರಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಇರಬಾರ್ದು. ನಾವು ಈ KPS ವಿಚಾರದೊಳಗಡೆ ನೀವು ನಾಳೆ KPS ತೆಗಿತೀವಿ ಅಂತ ಹೇಳ್ತೀರಾ, ಇಂಗ್ಲಿಷ್ ಮೀಡಿಯಮ್ಮು ಕಲಿಸ್ತೀವಿ ಅಂತ ಹೇಳ್ತೀರಾ, ನಿಮ್ಮಲ್ಲಿರುವಂಥ 99% ಟೀಚರ್ಸು ಕನ್ನಡ ಮೀಡಿಯಂ ಅಲ್ಲಿ ಪಾಠ ಮಾಡೋದಕ್ಕೆ ಟ್ರೈನ್ ಆಗಿರೋರು, ಅದಕ್ಕೆ ಏನ್ ಮಾಡ್ತೀರಾ ಅಂತ ನಾವು ಕೇಳಬೇಕು. ಇಲ್ಲಿ ಕರ್ಕೊಂಬಂದ್ಮೇಲೆ ಮತ್ತೆ ಟೀಚರ್ಸ್ ಇಲ್ಲ ಅಂತ ನೀವು ಹೇಳ್ತೀರಾ, ಟೀಚರ್ಸ್ನ ನೀವು ರಿಕ್ರೂಟ್ಮೆಂಟ್ ಮಾಡ್ತೀರಾ, ತರಗತಿಗೊಬ್ರು ಶಿಕ್ಷಕರು ಇರ್ತಾರ, 5ನೇ ತರಗತಿಯಿಂದ ವಿಷಯಕ್ಕೊಬ್ರು ಶಿಕ್ಷಕರು ಇರ್ತಾರ, ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತೀರಾ, ನಮ್ಮ ಮಕ್ಕಳಿಗೆ ಕನ್ನಡವನ್ನು ಚೆನ್ನಾಗಿ ಕಲಿಸ್ತೀರಾ, ಇಂಗ್ಲೀಷನ್ನು ಚೆನ್ನಾಗಿ ಕಲಿಸ್ತೀರಾ, ಏನ್ ಖಾತ್ರಿ ಅಂತ ನಾವು ಕೇಳಬೇಕು.
ನಿಮ್ಮ ಟೀಚರ್ಸು ಕೂತ್ಕೊಂಡು ಒಂದೇ ಸಮ ಬರೆದು 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 ಕ್ಲರಿಕಲ್ ವರ್ಕ್ ಮಾಡ್ತಾರಾ, ಇಲ್ಲ ಕ್ಲರಿಕಲ್ ವರ್ಕಿಗೆ ಬೇರೆ ಯಾರನ್ನಾರು ಇಡ್ತೀರಾ? ಆ ಶಾಲೆಗೆ ಒಬ್ರು ಕಸ ಗುಡಿಸೋದಕ್ಕೆ ಒಬ್ಬರನ್ನ ನೀವು ಯಾರನ್ನಾರು ಇಡ್ತೀರಾ? ಇಲ್ಲ ಟೀಚರು ಮಾಡೋದಿಲ್ಲ, ಮಕ್ಕಳು ಕೂಡ ಮಾಡಬಾರ್ದು, ಫೈನಲಿ ಆಗದು ಅದೊಂದು ಕಸ ಗುಡ್ಡೆ ಇರುವಂತ ಶಾಲೆ ಇರಬೇಕಾಗ್ಲಿ. ಮತ್ತು ಬಸ್ ಕೊಡ್ತೀವಿ ಅಂತ ಹೇಳ್ತೀರಾ, ಬಸ್ಸಲ್ಲಿ ನೀವು ಆಯಾ ಇರ್ತಾರ? ಬಿಸಿ ಊಟದ ಮಹಿಳೆಯರು ಬೇರೆ ಬೇರೆ ಶಾಲೆಗಳಲ್ಲಿ ಇರ್ತಾರೆ. ನೀವು ಈಗ ಆ ಶಾಲೆ ಮುಚ್ಚಿದ್ರೆ ಅವ್ರ ಕೆಲಸ ಇಲ್ದವ್ರಂಗೆ ಆಗ್ತಾರೆ. ಅವ್ರಿಗೇನಾದ್ರು ನೀವು ಇಲ್ಲಿ ಪರ್ಯಾಯದಂತ ವ್ಯವಸ್ಥೆ ಮಾಡಿ ಈ ಆಯಾಗಳಾಗಿ ಇವ್ರನ್ನೇ ತೆಗೆದುಕೊಳ್ಳೋಂಗೆ ಏನಾದ್ರು ಮಾಡ್ತೀರಾ? ಅವ್ರಿಗೇನಾದ್ರು ಟ್ರೈನಿಂಗ್ ಕೊಡ್ತೀರಾ? ಇವೆಲ್ಲ ಪ್ರಶ್ನೆನ ನಾವು ಕೇಳಲೇಬೇಕು. ಲ್ಯಾಬ್ ಇರುತ್ತಾ? ಮತ್ತು ಪಠ್ಯೇತರವಾದಂಥ ಇತರವಾದ ಏನನ್ನು ಕಲಿಸ್ತೀರಾ? ಇದನ್ನ ಹೆಂಗೆ ಎನ್ಶೂರ್ ಮಾಡ್ತೀರಾ ಅಂತ ಕೇಳುವ ಕೆಲಸವನ್ನ ನಾವು ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಸೊ ಇದೇ ಲಾಸ್ಟ್ ಪಾಯಿಂಟು. ಸರ್ಕಾರ ಈಗ KPS ಶಾಲೆ ಅಂತ ಹೇಳ್ತಾ ಇರೋದು, ನಾವು ಅದನ್ನ ವಿಲೀನ ಮಾಡಬಾರದು ಅಂತ ಹೇಳುವಂಥದ್ದು. ಇದು ಈ ಒಂದು ಆ, ಏನು ಜಸ್ಟ್ ಮುಖಾಮುಖಿಯಿಂದ ಇದು ಒಳ್ಳೇದಾಗೋದಿಲ್ಲ. ಬದಲಿಗೆ ನೀವು ಇದನ್ನೆಲ್ಲ ಇನ್ಶೂರ್ ಮಾಡಕ್ಕೆ ಏನ್ ತಯಾರಿ ಮಾಡ್ಕೊಂಡಿದ್ದೀರಾ, ಇದಕ್ಕೆ ದುಡ್ಡು ಎಲ್ಲಿಂದ ಹೇಳ್ತೀರಾ, ಏನ್ ನಿಮ್ಮ ಟೈಮ್ ಟೇಬಲ್ ಏನು, ಇದನ್ನ ನಾವು ಒತ್ತಾಯ ಮಾಡಿ ಕೇಳಬೇಕಾಗಿದೆ ಅಂತ ನನ್ಗೆ ಅನಿಸ್ತದೆ. ಇದರಲ್ಲಿ ಒಂದು ದೊಡ್ಡ ಸಂವಹನದ ಒಂದು ಆ, ಕೊರತೆ ಕೂಡ ಎದ್ದು ಕಾಣುತ್ತೆ. ಇದನ್ನೆಲ್ಲ ಇಂಥದ್ದೊಂದು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ತಾ ಇದ್ರೆ ಅದ್ರ ಮುಂದೆ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮವಾಗಿ ಆಗೋದಾದರೆ ಸರ್ಕಾರ ಯಾಕೆ ಇದನ್ನ ಹೇಳಬಾರ್ದು? ಬಂದು ಇದನ್ನೆಲ್ಲ ಎಲ್ರಿಗೂ ಹತ್ರ ಕೂತು ಮಾತಾಡಬಾರ್ದು, ಕನ್ವಿನ್ಸ್ ಮಾಡಬಾರ್ದು? ಇದನ್ನ ಮಾಡದೆ ನಾವು ಏಕಾಏಕಿ ಆ, ಮ್, ನಾವು ಇದನ್ನ ಮಾಡ್ತೀವಿ ಅಷ್ಟೇ ಅಂತ ಹೇಳ್ಬಿಟ್ರೆ, ಸರ್ಕಾರದ ನೀತಿಗಳ ಕಾರಣಕ್ಕಾಗಿನೇ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಈ ರೀತಿಯಲ್ಲಿ ಕೆಟ್ಟಿರೋದ್ರ ಬಗ್ಗೆ ಆತಂಕ ಇರುವಂತವ್ರು ಸಹಜವಾಗಿ ಆತಂಕಕ್ಕೊಳಗಾಗ್ತಾರೆ. ಅದ್ರ ಬಗ್ಗೆ ಎಲ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕಿದೆ. ಆ ಕೆಲಸ ಸರ್ಕಾರದ ಕಡೆಯಿಂದ, ಪರ್ಟಿಕ್ಯುಲರ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಆಗ್ಬೇಕಾಗಿರೋಷ್ಟು ಆಗಿಲ್ಲ ಅಂತ ನನ್ಗೆ ಅನ್ನಿಸ್ತದೆ. ಅಟ್ ದಿ ಸೇಮ್ ಟೈಮ್ ಯಥಾಸ್ಥಿತಿ ಉಳಿಸಿಕೊಳ್ಳುವುದು ಅಂತ ಅಂದ್ರೆ, ನಾವ್ಯಾರು ಯಥಾಸ್ಥಿತಿ ಉಳಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನಾವು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಾಗಬೇಕು, ಸರ್ಕಾರಿ ಶಾಲೆ ಚೆನ್ನಾಗಾಗಬೇಕು ಅಂತ ಹೇಳ್ತಿದ್ವಿ. ಬಟ್ ನಮ್ಗೆ ನಮ್ಮೆಲ್ಲರ ಪ್ರಯತ್ನದ ಹೊರತಾಗಿ ಅಲ್ಲಿ ಯಥಾಸ್ಥಿತಿ ಉಳ್ಕೊಂಡ್ರೆ ಆ ಶಾಲೆಯಲ್ಲಿ ಉಳಿದುಕೊಳ್ಳುವ 38 ಲಕ್ಷ ಮಕ್ಕಳಿದ್ದಾರೆ ಅಂತಂದ್ರೆ ಅದ್ರಲ್ಲಿ 30 ಲಕ್ಷ ಮಕ್ಕಳಿಗಾದ್ರೂ ಕೂಡ ದೊಡ್ಡ ಅನ್ಯಾಯ ಆಗುತ್ತೆ. ಅವರು ಕಳಪೆ ಶಾಲೆಗಳಲ್ಲಿ ಓದ್ತಾರೆ, ನಮ್ಮ ಮಕ್ಕಳಲ್ಲಿ ಇರೋದಿಲ್ಲ. ನಮ್ಮ ಮಕ್ಕಳು ಒಂದೇ ನಾನು ಹೇಳ್ತಾ ಇರೋದು. ಆ, ಇದ್ರ ಬಗ್ಗೆ ನಾವು ಬಹಳ ಪ್ಯಾಷನೇಟ್ ಆಗಿ ವಾದ ಮಾಡ್ತಕ್ಕಂಥ, ಅದ್ರ ಬಗ್ಗೆ ಕಾಳಜಿ ಇದ್ದು ವಾದ ಮಾಡ್ತಕ್ಕಂಥ ನಮ್ಮ ಮಕ್ಕಳಲ್ಲಿ ಇರೋದಿಲ್ಲ. ನಮ್ಮ ಮಕ್ಕಳಲ್ಲಿ ಇದ್ರೆ ನಾವು ಆ ಕನ್ನಡ ಮೀಡಿಯಂ ಶಾಲೆಗೆ ನಾವು ಕಳಿಸ್ತಾ ಇದ್ವಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇಬ್ರು ಟೀಚರ್ ಇದ್ದು 1ರಿಂದ 7ನೇ ಕ್ಲಾಸ್ ತನಕ 30 ಮಕ್ಕಳು, 40 ಮಕ್ಕಳು, 50 ಮಕ್ಕಳು ಇರುವಂತ ಶಾಲೆಗೆ ನಾವು ಕಳಿಸ್ತಾ ಇರಲಿಲ್ಲ. ಹಂಗಾಗಿ ಇದರ ಗುಣಮಟ್ಟ ಸುಧಾರಣೆ ವಿಚಾರದಲ್ಲಿ ಒಂದು ಮುಕ್ತವಾದಂಥ ಸಂವಹನ ನಡೆಯುವಂಥ ವಾತಾವರಣ ಕರ್ನಾಟಕದಲ್ಲಿ ಬರಬೇಕು. ಈ ವಿಚಾರದೊಳಗಡೆ ಆಮ್, ಹೆಚ್ಚಿನ ಹೊಣೆಗಾರಿಕೆ ಶಿಕ್ಷಣ ಇಲಾಖೆ ಕಡೆಗಿದೆ ಅಂತ ನನಗನ್ಸುತ್ತೆ. ಅಂದ್ರೆ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಖಾಸಗಿ ಶಾಲೆಗಳ ಲಾಬಿಯ ಪರವಾಗಿ ವಾದ ಮಾಡ್ತಿದ್ದಾರೆ ಅಂತ ಭಾವಿಸಿದ್ರೆ ಸಾರಿ, ಅದ ವಾಸ್ತವ ಅಲ್ಲ. ಕಾಳಜಿ ಇದೆ, ತಪ್ಪು ಪರಿಹಾರವನ್ನ ಸೂಚಿಸ್ತಾ ಇರ್ಬೋದು. ಆ, ಆದ್ರೆ ಅವರು ಬಹಳ ಕಾಳಜಿಯಿಂದ, ಆತಂಕದಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿ ಸುತ್ತಮುತ್ತ ಯಾವ ಶಾಲೆ ಎಲ್ಲ ಶಾಲೆಗೂ ವಾಹನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅನ್ನೋದೇ ತುಂಬಾ ಜನಕ್ಕೆ ತಲುಪಿಲ್ಲ. ಬಟ್ ವಾಹನ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ, ಕೊಡ್ತಾರ ಅನ್ನೋಂಥ ಒಂದು ಅನುಮಾನ ಜನರಲ್ಲಿ ಇದ್ರೆ, ಅನುಮಾನ ಇಸ್ ಜಸ್ಟಿಫೈಡ್ ದ ವೇ ಗೌರ್ಮೆಂಟ್ ಹಸ್ ಬಿಹೇವ್ಡ್ ಆಲ್ ದೀಸ್ ಡಿಕೇಡ್ಸ್. ಹಂಗಾಗಿ ಇದರ ಬಗ್ಗೆ ಇವತ್ತು ಶಿಕ್ಷಣಾಸಕ್ತರೆಲ್ಲರೂ ಹೃತ್ಪೂರ್ವಕವಾಗಿ ಯೋಚನೆ ಮಾಡಬೇಕು. ಮಾಡಿ ಈ ಸಂವಹನ ಏರ್ಪಡೋದಕ್ಕೆ ನಮ್ಮ ಕಡೆಯಿಂದನೂ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಎಲ್ಲರನ್ನೂ ಒಳಗೊಂಡು ಸರ್ಕಾರದ ಶಿಕ್ಷಣ ವ್ಯವಸ್ಥೆನ ಸರಿ ಮಾಡುವಂಥ ಹೆಚ್ಚಿನ ಹೊಣೆಗಾರಿಕೆ ಇರೋದು ಪ್ರಶ್ನೆ ಕೇಳ್ತಿರೋರ್ದಲ್ಲ, ಸರ್ಕಾರದ್ದು ಮತ್ತು ಶಿಕ್ಷಣ ಇಲಾಖೆದು ಅಂತ ನನ್ಗನ್ಸುತ್ತೆ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅದಕ್ಕೆ ಯಾವ ಮಟ್ಟದಲ್ಲಿ ಸ್ಪಂದಿಸುತ್ತೆ ನಮಗೆ ಗೊತ್ತಿಲ್ಲ. ಆ, ಇಷ್ಟು ವಿಚಾರ ಹೇಳಕ್ಕಿದೆ. ಮತ್ತು ಇದರಲ್ಲಿ ಇನ್ನೊಂದು ಎರಡೇ ವಾಕ್ಯ. ಆ, ಮಕ್ಕಳಿಲ್ಲ ಅನ್ನುವಂಥದ್ದು ಎಲ್ಲ ಕಡೆಗೂ ವಾಸ್ತವ ಅಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಮಕ್ಕಳು, ಅದರಲ್ಲೂ ಹೈಸ್ಕೂಲ್ಗೆ ಕಾಲೇಜುಗಳಿಗೆ ತುಂಬ ಮಕ್ಕಳಿದ್ದಾರೆ. ಮತ್ತು ಕಾಲೇಜುಗಳ ಪರಿಸ್ಥಿತಿ ಇನ್ನೂ ಅಧ್ವಾನವಾಗಿದೆ. PUC ಕಾಲೇಜ್ದೆ ಒಂದು ಉದಾಹರಣೆ, ನಮ್ಮ ಸ್ನೇಹಿತರೆ ಒಬ್ಬರು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ. ಇಡೀ ಕಾಲೇಜಲ್ಲಿ ಒಬ್ಬರೇ ಒಬ್ಬರು ಪರ್ಮನೆಂಟ್ ಟೀಚರ್ ಇಲ್ಲ, ಒಬ್ಬರಿಲ್ಲ. ಆ, ಎಲ್ಲವೂ ಕೂಡ ಗೆಸ್ಟ್ ಫ್ಯಾಕಲ್ಟಿಯಿಂದ ನಡೀತಿದೆ. ಹೈಯರ್ ಎಜುಕೇಷನ್ನಲ್ಲಿ ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇದೆ. ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ 94% ಅಷ್ಟು ಟೀಚರ್ಸು ಪೋಸ್ಟ್ಗಳು ವೇಕೆಂಟ್ ಇದೆ. ಒಂದಾದ್ಮೇಲೆ ಒಂದು ಯೂನಿವರ್ಸಿಟಿಗಳನ್ನ ಈ ಪ್ರಮಾಣದಲ್ಲಿ ತೆಗಿಬೇಕಿತ್ತ ಅನ್ನೋ ಪ್ರಶ್ನೆ ಬರುತ್ತೆ.
ಯಾಕಂದ್ರೆ ಹಳೆಯ ಮಹೋನ್ನತವಾದಂಥ ಇತಿಹಾಸ ಹೊಂದಿರುವಂಥ ಯೂನಿವರ್ಸಿಟಿಗಳಲ್ಲೂ ಕೂಡ ಬಹುತೇಕ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನು ಸೇರಿ ಸರಿ ಮಾಡುವಂಥ ಹೊಣೆಗಾರಿಕೆ ಇದೆ. ಈ ಸರಿ ಮಾಡೋ ಹೊಣೆಗಾರಿಕೆಯಲ್ಲಿ ನಮ್ಮ ಕಣ್ಣೆದುರುಗಡೆ ನಾವು ಸುಮ್ಮನೆ ಪ್ರಶ್ನೆ ಕೇಳ್ತಾ ಇರ್ತೀವಿ. ಆದರೆ ಇದಂತೂ ಏನು ಆ, ಶಾಲೆಗಳು ಹಿಂಗೆ ಆಗ್ತಿರುತ್ತೆ, ಹಿಂಗೆ ಆಗಬಾರ್ದು. ನಾವು ಸರ್ಕಾರವನ್ನು ಅಕೌಂಟಬಲ್ ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ಸರ್ಕಾರ ಆ, ಸರಿಯಾದ ರೀತಿಯಲ್ಲಿ ಹೋಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಡ್ತಾ ಮುಂದಕ್ಕೆ ಸಾಗಬೇಕು ಅಂತ ನನಗೆ ಅನಿಸ್ತದೆ. ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್ ವಾಸು. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ.